ಈ ಮೊದಲನೇ ತರಂಗದಲ್ಲಿ ಅನುಬಂಧ ಸಾಮಾನ್ಯ ನಿರೂಪಣ ಏನು ಹೇಳ್ತಾರೆ ಅಂದ್ರೆ ಅನುಬಂಧದ ಸಾಮಾನ್ಯ ರೀತಿ ಹೇಳ್ತಾರೆ. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಇವುಗಳ ಸಂಕ್ಷಿಪ್ತವಾಗಿ ಈ ಮೊದಲನೇ ತರಂಗದೊಳಗೆ ನಿರೂಪಣೆ ಮಾಡ್ತಾರೆ. ತತ್ವಜ್ಞಾನ ಅನುಕೂಲ ಶಬ್ದ ಪ್ರಯೋಗ ನಿರೂಪಣೆ ಮಾಡ್ತೀವಿ. ಅನುಬಂಧದ ಸಾಮಾನ್ಯ ರೂಪದಿಂದ ನಾನು ಈ ಮೊದಲೇ ತರಂಗದಾಗ ಹೇಳ್ತೀನಿ. ಅಂದರೆ ನಿರೂಪಣ ಅಂದರೆ ಏನು? ತತ್ವಜ್ಞಾನ ಅನುಕೂಲವಾದಂಥ ಶಬ್ದಗಳೇನು ಪ್ರಯೋಗ ಮಾಡ್ತಾರಲ್ಲ ಇದಕ್ಕೆ ನಿರೂಪಣೆ ಅಂತ ಕರಿತಾರೆ. ಅನುಕೂಲ ವ್ಯಾಪಾರವನ್ನು ಇಲ್ಲಿ ಪರ್ಯಂತರವಾಗಿ ಇಂದಿನ ದಿವಸ ನಾವು ವಿಚಾರ ಮಾಡಿದ ಹಾಗೆ ಗ್ರಂಥದ ಮಹಿಮೆಯನ್ನು ತಿಳಿಸ್ತಾ ಇದ್ದ ಜಾಮೆ ಸಿದ್ಧಾಂತ ಜಲವನ್ನು ಅತಿ ಗಂಭೀರವಾಗಿ ತುಂಬಿದ್ದಾರೆಯೋ ಅಂತ ವಿಚಾರ ಸಾಗರವನ್ನು ನಾನು ನಿಮಗೆ ಹೇಳ್ತೀನಿ. ಸಾಧು ನಿಶ್ಚಲದಾಸರು ಹೇಳಿದ್ರು. ಯಾವುದರಲ್ಲಿ ವೇದಾಂತ ಸಿದ್ಧಾಂತವನ್ನು ಸವಿಸ್ತಾರವಾಗಿ ಇದೆಯೋ ಅಂಥ ವಿಚಾರ ಸಾಗರ ಗ್ರಂಥವನ್ನು ನಾ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವರು ಪಂಡಿತ್ ಪಿತಾಮಜಿಯವರು ಈ ಗ್ರಂಥದ ಮಹಿಮೆಯನ್ನು ಮತ್ತೆ ಟಿಪ್ಪಣಿ ಒಳಗೆ ಹೇಳ್ಕೊಂಡು ಬಂದರು. ಮೊದಲು ಹೇಳಿದ್ರು ಅವರು ವಿಚಾರ ಅಂತ ಎದಕ್ಕಂತಾರ ತಳಗ ನೋಡ್ಲಾರ್ದೆ ಹೇಳ್ಬೇಕು. ಹೇಳಿದ್ರು ಲಕ್ಷಣಗಳು ಹೇಳಿದ್ರು. ಪ್ರಮಾಣಿನ ತತ್ವ ಪರೀಕ್ಷೆ ವಿಚಾರ, ವಿರೋಧ ಪರಿಹಾರಾಯ ವಿಚಾರ, ತಳಗ ನೋಡ್ಲಾರ್ದೆ ಹೇಳಬೇಕು. ಪಂಡಿತ್ ಪಿತಾಮಜಿಯವರು ಟಿಪ್ಪಣಿ ಒಳಗೆ ವಿಚಾರಕ್ಕೆ ಒಂದು ವ್ಯಾಖ್ಯಾನವನ್ನು ಮಾಡಿದರು. ಪ್ರತಿವಾದಿ ಸಿದ್ಧಾಂತಿಕರಿಕೆ वा गुरु शिष्य करिके किया जो जड़ चेतन आदिक पदार्थन का विवेचन कहिए निर्णय स्व विचार ಅಂತ ಹೇಳಿದರು. ಪ್ರತಿವಾದಿಯಿಂದ, ಸಿದ್ಧಾಂತಿಗಳಿಂದ, ಗುರುವಿನಿಂದ, ಶಿಷ್ಯರಿಂದ ಮಾಡಲ್ಪಟ್ಟಂಥ ಜಡಚೇತನದ ವಿವೇಕ, ಯಾವುದು ಜಡ ಅದ, ಯಾವುದು ಚೇತನ ಅದ, ಯಾವುದು ಆತ್ಮ ಅದ, ಯಾವುದು ಅನಾತ್ಮ ಅದ, ಯಾವುದು ನಿತ್ಯ ಅದ, ಯಾವುದು ಅನಿತ್ಯ ಅದ ಅನ್ನುವ ಈ ಆತ್ಮನಾತ್ಮದ ವಿಚಾರವನ್ನು ಏನು ಮಾಡ್ತಾರಲ್ಲ ಅದಕ್ಕೆ ಏನಂತಾರ ವಿಚಾರ ಅಂತ ಹೇಳಿದರು. ಟಿಪ್ಪಣಿ ಒಳಗೆ ಸವಿಸ್ತಾರವಾಗಿ ಸುಮಾರು ಆ ಟಿಪ್ಪಣಿ ಒಳಗೆ ಈ ಗ್ರಂಥದ ಮಹಿಮೆಯನ್ನು ಸುಮಾರು 15 ರೀತಿಯಿಂದ ಹೇಳ್ಕೊಂಬಂದ್ರೆ ಅವರು ಯಾರು ಅಜ್ಞಾರಿಗೆಲ್ಲ ಇದರೊಳಗೆ ಏನೇನು ಮಹತ್ವದ ಮಹಿಮೆ ಅದರೊಳಗೆ ಏನು ಸಿಗ್ತದ ಅದಕ್ಕೆ ವಾರಿದಿ ಮೈದೆಗೆದರೆ ಮತ್ತು ರತ್ನಗಳನ್ನೇ ಕಾಣಬಹುದು ಅಂತ ಹೇಳಿದ ಹಾಗೆ ವಿಚಾರ ಸಾಗರ ಅಂತ ಉಪಮ ಕೊಟ್ರಲ್ಲ, ಅದಕ್ಕೆ ಸಮುದ್ರದೊಳಗೆ ಏನೇನು ಇರ್ತದ, ಏನೇನು ಸಿಗ್ತದ ಅನ್ನೋದನ್ನು ಇಲ್ಲಿ ಈ ವಿಚಾರ ಸಾಗರ ಎಂಬ ಗ್ರಂಥದಲ್ಲಿ ನಮಗೇನೆಲ್ಲ ಸಿಗ್ತದ ಸಂಪತ್ತು ಅನ್ನೋದನ್ನು ಪಂಡಿತ್ ಪಿತಾಮಜಿಯವರು ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ತಿಳಿಸ್ತಾ ಬಂದರು. ಆ ನಂತರ ಅವ್ರು ಹೇಳಿದರು ಪೇಕಿ ಧೀರ ಮುದಿತ ವೈ. ಈ ಗ್ರಂಥವನ್ನು ವಿಚಾರ ಸಾಗರ ಗ್ರಂಥವನ್ನು ನಾ ಹೇಳ್ತೀನಲ್ಲ ಅದಕ್ಕೆ ಈ ಪೇಕಿ ಧೀರ ಮುದಿತ ವೈ ಅಂತ. ಪೇಕಿ ಅಂತ ಅದಕ್ಕೆ ಕರ್ತಾರ. ಪೇಕಿ ಅಂದ್ರೆ ಏನು? ಗುರುಮುಖದ್ವಾರ ಶ್ರದ್ಧಾ ಭಕ್ತಿ ಪೂರ್ವಕ ಯಾಕಂದ್ರೆ ವಿಚಾರ ಸಾಗರಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ರೂಪ ವಿಚಾರ ಕರ್ಣ ಹೇಳಿದ್ರು. ಶ್ರವಣ ಮನ ನಿಧ್ಯಾಸನ ಅಂದ್ರೆ ವಿಚಾರ ಬಂದ್ರೆ ಬೇರೆ ಅಲ್ಲ, ಶ್ರವಣ ಮನ ನಿಧ್ಯಾಸನ ಅಂದ್ರೆ ಬೇರೆ ಅಲ್ಲ, ರೂಪ ಶಬ್ದ ಪ್ರಯೋಗ ಮಾಡ್ಯಾರ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ರೂಪ ವಿಚಾರ ಕರ್ಣ ಅಂದ್ರೆ ಗುರುವಿನ ಮುಖದ್ವಾರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ. ಕಾಟಾಚಾರ ಗುರುಗಳು ಹೇಳ್ತಾರ ಇಲ್ಲ ನೇಮ ಅದ, ಒಂದು ವೇಳೆ ಶಾಸ್ತ್ರಕ್ಕೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಮಠದಿಂದ ಹೊರ ಕಳಿಸ್ತಾರ, ಬಂದೀವಿ ಅದ್ಮ್ಯಾಗ ಇಷ್ಟೆಲ್ಲ ಮಾಡ್ತಾನೆ ಕಾಟಾಚಾರಕ್ಕೆ ಮಾಡೋದು ಬೇರೆ. ಅವ್ರೇನಂತಾರೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಮಾಡೋದು, ಇನ್ನೊಬ್ಬರಿಂದ ಭಯದಿಂದ ಮಾಡುವುದಲ್ಲ, ನಮ್ಮೊಳಗೆ ಆತುರತೆ ಇರಬೇಕು ಅಂತ.
ಕೇಳಬೇಕು, ಶ್ರವಣ ಮಾಡಬೇಕು, ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು, ಮನನ ಮಾಡಿದ್ದನ್ನು ನಿಧ್ಯಾಸನ ಮಾಡಬೇಕು. ಅಭ್ಯಾಸ ರೂಪ ಶುಭ ಪವನ, ಅಭ್ಯಾಸವನ್ನು ಮಾಡಲೇಬೇಕಾದ. ಅದಕ್ಕೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ, ಯಾಕಂದ್ರೆ ಈ ವಿಚಾರ ಸಾಗರ ಗ್ರಂಥವನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡು. ಯಾರು ಮಾಡಬೇಕು? ಧೀರ ಶಬ್ದ ಪ್ರಯೋಗ ಮಾಡ್ಯಾರ. ಧೀರ ಪುರುಷ ಅಂದ್ರೆ ಅಧಿಕಾರಿ ಪುರುಷ ಇದನ್ನು ಮಾಡಬೇಕು. ಧೀರ ಅಂತ ಎದಕ್ಕಂದ್ರೆ ಅವರು ದಿ ಅಂದ್ರ ಬುದ್ಧಿ, ರ ಅಂದ್ರ ವಿಷಯಗಳಿಂದ ರಕ್ಷಣೆ ಮಾಡ್ತಕ್ಕಂಥ, ಬುದ್ಧಿಯನ್ನು ಯಾರು ವಿಷಯಗಳಿಂದ ರಕ್ಷಣೆ ಮಾಡ್ತಕ್ಕಂಥ. ಐಸಾಜೋ ಬ್ರಹ್ಮಚಾರಿ ಆದಿಕ ಸಾಧನ ಕರಿ ಸಂಪನ್ನ ಸ್ವ ಅಧಿಕಾರಿ ಧೀರ ಕೈಹೆ ಅಂತ. ಇಂತಹ ಯಾವ ಬುದ್ಧಿಯನ್ನ ವಿಷಯಗಳಿಂದ ರಕ್ಷಣೆ ಮಾಡು. ಯಾರು ವಿಷಯಗಳಿಂದ ತನ್ನ ಬುದ್ಧಿ ವೃತ್ತಿಯನ್ನು ಹಿಮ್ಮುಖ ಮಾಡ್ತದೆ, ಅದಕ್ಕೆ ಮನ ಬಹಿರ್ಮುಖವಾದೊಡೆ ಮಾಯಾ ಪ್ರಪಂಚ, ಮನ ಅಂತರ್ಮುಖವಾದೊಡೆ ಅವಿರಳ ಜ್ಞಾನ ಅಂತ ಹೇಳಿದ್ದಾರೆ ಶರಣರು. ಹಂಗೆ ಈ ಬಾಹ್ಯ ಏನು ಬುದ್ಧಿ ಹೋಗ್ತದ, ವೃತ್ತಿ ಏನು ಹೋಗ್ತದ, ಬಾಹ್ಯ ವಿಷಯಕಾರ ಆಗ್ತದಲ್ಲ, ಅದರಿಂದ ಹಿಂದಕ್ಕೆ ಸರಿಸಬೇಕು ಅಂತಾರೆ. ವಿಷಯಕಾರ ಆಗಬಾರ್ದು ವೃತ್ತಿ, ಬುದ್ಧಿ ವೃತ್ತಿ. ಅದಕ್ಕೆ ವಿಷಯಗಳಿಂದ ತನ್ನ ಬುದ್ಧಿಯನ್ನು ಯಾವನು ರಕ್ಷಣೆ ಮಾಡಿಕೊಳ್ಳುತ್ತಾನೆಯೋ, ವೃತ್ತಿಯನ್ನು ರಕ್ಷಣೆ ಮಾಡಿಕೊಳ್ಳುತ್ತಾನೆಯೋ, ಐಸಾಜೋ ಇಂಥ ಯಾವ ಬ್ರಹ್ಮಚಾರ್ಯ ಆದಿಕ್ ಶಬ್ದ ಪ್ರಯೋಗ, ಬ್ರಹ್ಮಚಾರ್ಯವನ್ನೇ ಮೊದಲು ಮಾಡಿಕೊಂಡು, ಬ್ರಹ್ಮಚಾರ್ಯವನ್ನೇ ಮೊದಲು ಮಾಡಿಕೊಂಡು, ಆದಿಕ್ ಅಂದ್ರೆ ಅವೇ ವಿವೇಕ, ಅವೇ 14 ರತ್ನಗಳು ಹೇಳಿದ್ರಲ್ಲ ನಿನ್ನೆ. 14 ರತ್ನಗಳು ಯಾವ ಹೇಳಿದ್ರೆ? 14 ರತ್ನ ಶ್ರವಣ ಮನನ ನಿಧಿಧ್ಯಾಸನ, ಮುಮುಕ್ಷತ ಶೋಧನ. ಅದಲ್ಲ 14 ಅದಲ್ಲ, ಏನು ಹೆಚ್ಚಿಗೆ ಆಯ್ತು? 14 ಅದು ತತ್ವ ಪದಾರ್ಥ ಶೋಧನ, ಆನಂತರ ಮಹಾವಾಕ್ಯ ಉಪದೇಶ ಅಂತ. ಅಂದ್ರೆ ಏನಂತಾರ, ಬ್ರಹ್ಮಚಾರಿ ಆದಿಕ ಸಾಧನ ಕರಿ ಅಂದ್ರೆ ಬ್ರಹ್ಮಚಾರ್ಯವನ್ನೇ ಮೊದಲು ಮಾಡಿಕೊಂಡು, ಸಾಧನ ಅಂದ್ರೆ ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ, ಮುಮುಕ್ಷದಿಂದ ಕೂಡಿಕೊಂಡಿದ್ದಾನಲ್ಲ, ಇಂಥ ಅಧಿಕಾರಿಗೆ ಏನಂತಾರೆ? ಧೀರ ಅಂತ ಕರೀತಾರೆ. ಈ ಧೀರ ಪುರುಷ, ಈ ಅಧಿಕಾರಿ ಪುರುಷ, ಈ ಅಧಿಕಾರಿ ಪುರುಷ ಗುರುವಿನ ಮುಖಾಂತರವಾಗಿ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಶ್ರವಣ ಮನ್ನ ನಿಧಿಧ್ಯಾಸನವನ್ನು ಮಾಡಿದ್ರೆ ಏನಾಗ್ತದ? ಮುದೀತ ವೈ ಹೇಳಿದ್ರು ಅವರು. ಮುದೀತ ವೈ ಅದ, ಮುದೀತ ಅಂತ ಎದಕ್ಕಂತಾರೆ? ಸ್ವರೂಪ ಸಾಕ್ಷಾತ್ಕಾರ ರೂಪ ಅಪರೋಕ್ಷ ಜ್ಞಾನ ದ್ವಾರ ಅವಿದ್ಯಾ ತತ್ಕಾರ್ಯ ಅನರ್ಥಕಿ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಹೋವೆಹೇ ಅಂತ ಹೇಳಿದ್ರು. ಎಷ್ಟು ಚಂದ ಹೇಳಿದ್ರು. ಇಂಥ ಅಧಿಕಾರಿ ಪುರುಷ, ಇಂಥ ಧೀರ ಪುರುಷನಿಗೆ ಏನಾಗ್ತದ? ಧೀರ ಪುರುಷನಿಗೆ ಅಂದ್ರೆ ಶ್ರವಣ ಮನನ ನಿಧ್ಯಾಸನ ಮಾಡ್ಯಾನ. ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಲಾರ್ದನೆ ತತ್ವದ ಸಮ್ಯಕ್ ಜ್ಞಾನ ಆಗುವುದೇ ಇಲ್ಲ ಅಂತ ಹೇಳ್ತಾರೆ. ಸಮ್ಯಕ್ ಜ್ಞಾನ ಆಗ್ಬೇಕು. ಸಮ್ಯಕ್ ಅಂದ್ರೆ ನಿಶ್ಚಯಾತ್ಮಕವಾದಂಥ ಜ್ಞಾನ ಆಗ್ಬೇಕು. ನಿಶ್ಚಯಾತ್ಮಕವಾದಂಥ ಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಯಾರು? ಅಧಿಕಾರಿ ಪುರುಷ ಮಾಡೋದು. ಅಧಿಕಾರಿ ಪುರುಷ ಈ ಗ್ರಂಥದ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿದ ಅಂದ್ರೆ ಅವನಿಗೇನಾಗ್ತದ? ಸ್ವರೂಪ ಸಾಕ್ಷಾತ್ಕಾರ ರೂಪ ಅಪರೋಕ್ಷ ಜ್ಞಾನ ದ್ವಾರ ಮುಖಾಂತರವಾಗಿ. ಸ್ವರೂಪ ಸಾಕ್ಷಾತ್ಕಾರ ಅಂದ್ರೆ ಅಪರೋಕ್ಷ ಜ್ಞಾನ, ರೂಪ ಪರ್ಯಾಯ ಪದಗಳನ್ನು ಪ್ರಯೋಗ ಮಾಡ್ತಾನೆ. ಸೀದಾ ಹೇಳಿದ್ರೆ ಸ್ವರೂಪ ಸಾಕ್ಷಾತ್ಕಾರ ಅಂದ್ರೆ ಹೇಳಿದ್ರೆ ಮುಗಿದು ಹೋಗ್ತಿತ್ತು, ಅಪರೋಕ್ಷ ಜ್ಞಾನ ಅಂದ್ರೆ ಮುಗಿದು ಹೋಗ್ತಿತ್ತು. ಆದ್ರೆ ಸ್ವರೂಪ ಸಾಕ್ಷಾತ್ಕಾರ ರೂಪ ದೃಢ ಅಪರೋಕ್ಷ ಜ್ಞಾನ ದ್ವಾರ ಅಂತ ಶಬ್ದ ಪ್ರಯೋಗ ಮಾಡಿ. ಅಂದ್ರೆ ಮುಮುಕ್ಷುವಿಗೆ ಪರ್ಯಾಯ ಪದಗಳ ಜ್ಞಾನ ಆಗಲಿ ಒಂದು ಉದ್ದೇಶ ಅದ. ಅವ್ರ ಉದ್ದೇಶ ಏನದ? ನಿಶ್ಚಲದಾಸರು ಇದು ಒಂದು ಗ್ರಂಥ ಅಭ್ಯಾಸ ಗುರುಮುಖ ದ್ವಾರ, ಈ ಒಂದು ಗ್ರಂಥವನ್ನು ಪಕ್ಕ ಅಭ್ಯಾಸ ಮಾಡಿದ ಮುಮುಕ್ಷು ಅಂದ್ರ ಆಮೇಲೆ ಯಾವ ಗ್ರಂಥವನ್ನು ಕೂಡ ಓದಿದ್ರು ಕೂಡ ಅವನಿಗೆ ಆ ಗ್ರಂಥದ ಅರ್ಥದ ಜ್ಞಾನ ಆಗಬೇಕು ಅಂತ ತಿಳ್ಕೊಂಡನೆ ಯಾಕ ಪರ್ಯಾಯ ಪದಗಳನ್ನು ಪ್ರಯೋಗ ಮಾಡ್ತಾ ಇದ್ರು. ಬಹಳ ಪರ್ಯಾಯ ಪದಗಳನ್ನು ಪ್ರಯೋಗ ಮಾಡ್ತಾರೆ. ಕೈ ಅಂದು ರೂಪ ಶಬ್ದ ಪ್ರಯೋಗ ಮಾಡಿ ಪರ್ಯಾಯ ಪದಗಳನ್ನು, ಅನಂತ ಪರ್ಯಾಯ ಪದಗಳನ್ನು ಹೇಳ್ತಾರೆ. ಯಾಕೆ? ಪರ್ಯಾಯ ಪದಗಳ ಜ್ಞಾನ ಆಗಲಿ ಅಂತ ಇವರಿಗೆ ಪರ್ಯಾಯ ಪದಗಳ ಜ್ಞಾನ, ಅದು ಒಂದೇ ಉದ್ದೇಶ ಅದು. ಅದಕ್ಕೆ ಸ್ವರೂಪ ಸಾಕ್ಷಾತ್ಕಾರ ರೂಪ ದೃಢ ಅಪರೋಕ್ಷ ಜ್ಞಾನ ದ್ವಾರ ಅವಿದ್ಯಾ ಕೈಯೇ ಅನರ್ಥಕಿ ನಿವೃತ್ತಿ ಪೂರ್ವಕ, ಅವಿದ್ಯಾ ತತ್ಕಾರ್ಯ ರೂಪ ಅನರ್ಥಕಿ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಹೋವೆ. ಜೀವನ್ಮುಕ್ತಿ ವಿಲಕ್ಷಣ ಆನಂದ ಪ್ರಾಪ್ತವಾಗುತ್ತದೆ. ಮುದಿತಂದ್ರೆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಯಾರಿಗೆ ಪ್ರಾಪ್ತಿ ಆಗ್ತದ? ಯಾರ ಧೀರ ಪುರುಷ ಅಧಿಕಾರಿ ಪುರುಷನಿಗೆ ಏನು ಮಾಡಿದ್ರ? ಶ್ರವಣ ಮನ್ನ ನಿಧಿಧ್ಯಾಸನ ಮಾಡಿದ್ನ ಅಂದ್ರೆ ಗುರುವಿನ ಮುಖಾಂತರವಾಗಿ ಅವನಿಗೆ
ಇದು ಸ್ವರೂಪ ಸಾಕ್ಷಾತ್ಕಾರ ಆಗಿ ಜೀವನ್ಮುಕ್ತಿ ವಿಲಕ್ಷಣ ಆನಂದ ರೂಪ ಆಗ್ತದೆ. ಯಾವಾಗ ಪ್ರಾರಬ್ಧ ಮುಗಿತು ಅವಾಗ ವಿಧೇಯ ಮೋಕ್ಷವಾಗುತ್ತದೆ ಅಂತ ಹೇಳಿದರು. ಇಲ್ಲಿ ಪರ್ಯಂತರವಾಗಿ ನಿನ್ನೆ ದಿವಸ ಹೇಳಿದರು. ಆ ನಂತರ ಮತ್ತೆ ಯದ್ಯಪಿಕಾರ ಶಂಕ ಮಾಡಿದರು, ನೀವೇನು ಭಾಷಾ ಗ್ರಂಥವನ್ನು ಬರೆಯಕ್ಕೆ ಪ್ರವೃತ್ತಿ ಆಗಿರಲ್ಲ, ಸುಮ್ಮ ಆಯಾಸ ಪಟ್ಕೊಳಕ್ಕೆ ಹೋಗ್ಬೇಡ್ರಿ ಅನ್ನೋದು. ವೇದಾಂತವನ್ನು ಪ್ರತಿಪಾದನೆ ಮಾಡಿದಂಥ ಗ್ರಂಥಗಳು ಅನೇಕ ಅದಾವು. ಸೂತ್ರ, ಭಾಷ್ಯ, ವಾರ್ತಿಕ, ಪ್ರವೃತ್ತಿ, ಬಹುತ ಗ್ರಂಥ ಸ್ವರಭಾನಿ ಹೇಳಿದ್ರು ಅವರು. ಸಂಸ್ಕೃತ ವಾಣಿ ಒಳಗೆ, ಸಂಸ್ಕೃತ ಭಾಷೆ ಒಳಗೆ ಅನಂತ ಗ್ರಂಥಗಳದು, ಅನೇಕ ಗ್ರಂಥಗಳದು. ಸೂತ್ರ ಅದ, ಭಾಷ್ಯ ಅದ, ಮತ್ತು ವಾರ್ತಿಕ ಅದ, ಪ್ರವೃತ್ತಿ ಮುಂತಾದವುಗಳು, ಭಗವದ್ಗೀತೆ ಅದ, ಉಪನಿಷತ್ತುಗಳದಾವು. ಇವೆಲ್ಲ ಶಾಸ್ತ್ರಗಳು ಸಂಸ್ಕೃತ ಭಾಷೆ ಒಳಗೆ ಆಲ್ರೆಡಿ ಅನೇಕ ಗ್ರಂಥಗಳು ಅದಾವು. ಅವನ್ನೆಲ್ಲರೂ ಅಭ್ಯಾಸ ಮಾಡಿ ತಿಳ್ಕೊತಾರೆ, ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊತಾರೆ. ಅಷ್ಟೆಲ್ಲ ಗ್ರಂಥ ಇರೋ ಕಾಲಿ ಮತ್ತೊಂದು ನೀವು ಯಾಕೆ ಈ ಒಂದು ಭಾಷೆ ಗ್ರಂಥವನ್ನು ಬರೆಯಕ್ಕೆ ಪ್ರವೃತ್ತಿ ಆಗಿರಿ? ಬರೆಯಕ್ಕೆ ಹೋಗ್ಬೇಡಿ. ನಿಮ್ಮ ಗ್ರಂಥದಲ್ಲಿ ಯಾರೂ ಪ್ರವೃತ್ತಿ ಆಗೋದಿಲ್ಲ, ಸುಮ್ಮ ವ್ಯರ್ಥ ಆಗ್ತದೆ. ಗ್ರಂಥ ಬರೆಯೋದಾಗ್ತದೆ, ಪ್ರಿಂಟ್ ಮಾಡೋದಾಗ್ತದೆ, ಅಲ್ಲಿ ಇಡೋದಾಗ್ತದೆ, ಅಲ್ಲೇ ಅವು ಏನಾಗ್ತಾವೆ, ಒರ್ಲೆ ಆಗ್ತವೆ, ಅಲ್ಲೇ ಹೋಗ್ತವೆ. ಯಾರು ತಗೊಂಡು ಹೋದಾರ ಯಾರೂ ಇಲ್ಲ ಅಂತ ಅಂದಾಗ ಅವಾಗ ನಿಶ್ಚಲದಾಸರು ಭಾಳ ಸುಂದರವಾಗಿ ಹೇಳ, ತಥಾಪಿ ಮೈ ಭಾಷಾ ಕರು, ನಾ ಭಾಷಾ ಗ್ರಂಥವನ್ನು ಏನು ಮಾಡಿನಲ್ಲ, ನಾ ಯಾರ ಸಲುವಾಗಿ ನಾ ಭಾಷಾ ಗ್ರಂಥ ಮಾಡೀನಿ ಅಂದ್ರೆ ಅವ್ರಂತ ಮಂದಮತಿ ಅಜ್ಞಾನ ಲಕ್ಕಿ ಹೇಳಿದ್ರು ಅವ್ರು. ಯಾರು ಸಂಸ್ಕೃತ ಗ್ರಂಥದಲ್ಲಿ ಮಂದ ಬುದ್ಧಿ ಅದ, ಸಂಸ್ಕೃತವನ್ನು ಅಧ್ಯಯನ ಮಾಡಲಿ ಯಾರ ಬುದ್ಧಿಯಲ್ಲಿ ಸಾಮರ್ಥ್ಯ ಇಲ್ಲವೋ ಅಂಥವರನ್ನು ಕುರಿತು, ಮತ್ತು ಸ್ವರೂಪದ ಅಜ್ಞಾನ ಇರಬೇಕು, ತಮ್ಮ ಸ್ವರೂಪದ ಅಜ್ಞಾನನೂ ಇರಬೇಕು. ಸಂಸ್ಕೃತ ಗ್ರಂಥ ಅಧ್ಯಯನ ಮಾಡಲಿ ಬುದ್ಧಿಯಲ್ಲಿ ಸಾಮರ್ಥ್ಯ ಇರಬಾರ್ದು ಅಂಥವರನ್ನು ಕುರಿತು ಲಕ್ಕಿ. ಅಂಥವ್ರನ್ನ ತಿಳ್ಕೊಂಡು ಅವ್ರ ದೃಷ್ಟಿಕೋನದಾಗ ಅವ್ರ ಸಲುವಾಗಿ, ಎಲ್ಲರ ಸಲುವಾಗಿ ಅಲ್ಲ, ಇದು ಭಾಷಾ ಗ್ರಂಥ ಎಲ್ಲರ ಸಲುವಾಗಿ ಅಲ್ಲ. ಪ್ರತ್ಯೇಕ ಅಧಿಕಾರಿ ವರ್ಣನೆ ಮಾಡ್ಯಾವ ನಾವು. ಭಾಷಾ ಗ್ರಂಥಕ್ಕೆ ಅಧಿಕಾರಿ ವರ್ಣನೆ ಮಾಡಿ, ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿಯೊಳಗೆ ಸಾಮರ್ಥ್ಯ ಇಲ್ಲವೋ, ಯಾರ ಬುದ್ಧಿಯೊಳಗೆ ಆ ಸಾಮರ್ಥ್ಯ ಇಲ್ಲ, ಮತ್ತು ಸ್ವರೂಪದ ಅಜ್ಞಾನರ ಅದ, ಸ್ವರೂಪದ ಅಜ್ಞಾನ ಅದ, ಅಂಥವರ ದೃಷ್ಟಿಕೋನ ಇಟ್ಟುಕೊಂಡು ಅವ್ರಿಗೆ ಉಪಯೋಗ ಆಗಲಿ. ಯಾಕೆ ಜಿಜ್ಞಾಸುಗಳು ಅದರ ತಿಳ್ಕೊಬೇಕಂತ ಇಚ್ಛೆ ಅದಲ್ಲ, ಅವರಿಗೆ ಬುದ್ಧಿ ಮಂದ ಬುದ್ಧಿ ಅದ, ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಾ ವಿಚಾರ ಸಾಗರ ಗ್ರಂಥವನ್ನು ಬರೆದಿರುತ್ತೇನೆ ಅಂತ ನಿನ್ನೆ ದಿವಸ ಹೇಳಿದರು. ಈಗ ನೋಡ್ರಿ, ಸೂತ್ರದ ಮ್ಯಾಗ ಒಂದು ಟಿಪ್ಪಣಿ ಬಂದದ, ಭಾಷ್ಯದ ಮ್ಯಾಗ ಒಂದು ಟಿಪ್ಪಣಿ ಬಂದದ, ವಾರ್ತಿಕದ ಮ್ಯಾಗ ಒಂದೊಂದು ಟಿಪ್ಪಣಿ ಬಂದದ. ಸೂತ್ರದ ಮ್ಯಾಗ 5ನೇ ಟಿಪ್ಪಣಿ ಬಂದದ, ಟಿಪ್ಪಣಿ ಸಂಖ್ಯೆ 5 ನೋಡಿ. ಸೂತ್ರ ಅಂತ ಯಾರಿಗೆ ಕರೀತಾರ? ಸ್ವಲ್ಪ ಅಕ್ಷರ ವಾಲ, ಅಸಂದಿಗ್ಧ ಕೈಯೇ, ನಿಸ್ಸಂದೇಹ ಸಾರವಾಲ. ಅಲ್ಪಾಕ್ಷರ ಇರಬೇಕು, ಅಕ್ಷರಗಳು ಕಡಿಮೆ ಇರಬೇಕು, ಅಲ್ಪಾಕ್ಷರ. ಅಸಂದಿಗ್ಧಂ ಅಂತ ಸಂಶಯ ರಹಿತವಾಗಿರ್ಬೇಕು. ನಿಸ್ಸಂದೇಹ ಅಕ್ಷರಗಳು ಜೋಡಣೆ ಕಡಿಮೆ ಇರಬೇಕು, ಮತ್ತು ನಿಸ್ಸಂಶಯವಾಗಿರ್ಬೇಕು. ಅಸಂದಿಗ್ಧಂ ನಿಸ್ಸಂದೇಹ ಸಂಶಯ ರಹಿತವಾಗಿರ್ಬೇಕು. सार और प्रवृत्त होने वाला, किसी करी भी रोकने को अशक्य और निर्दोष जो वाक्य सो सूत्र कहे है. ಸ್ವಲ್ಪ ಅಕ್ಷರ ಇರಬೇಕು, ಸಂಶಯ ರಹಿತವಾಗಿರಬೇಕು, ಎಲ್ಲ ಕಡೆ ಪ್ರವೃತ್ತ ಆಗ್ತಾ ಇರಬೇಕು. ಒಂದು ಜಾಗದಾಗ ಕುಂತು ಒಂದು ಜಾಗದಾಗ ಕುಂದ್ರಂಗಿಲ್ಲ ಅಂತಿಲ್ಲ, ಎಲ್ಲ ಕಡೆ ಸಾರವದ್ ವಿಶ್ವತೋ ಮುಖವಂತ. ಎಲ್ಲಿ ಯಾಕೆ ಆ ವಿಷಯ ಬಂತು ಅಂದ್ರೆ ಆ ಸೂತ್ರ ಅಲ್ಲಿ ಕುಂದ್ರಬೇಕಾಗ. ಅದಕ್ಕೆ ನೋಡ್ರಿ, ನೀವು ಗಣಿತದಾಗ ಸೂತ್ರ ಇರ್ತಾವೆ, ಸೂತ್ರ ಇಟ್ಕೊಂಡೇ ಅದನ್ನೇ ಮಾಡ್ಕೊ ಲೆಕ್ಕ ಮಾಡ್ಕೋತ ಹೋದ್ರೆ ಆನ್ಸರ್ ಬರ್ತದೆ. ಸೂತ್ರ ಬಿಟ್ಟು ನಾವು ಲೆಕ್ಕ ಮಾಡ್ತೀವಿ ಅಂದ್ರೆ ಬರೋದೇ ಇಲ್ಲ. ಹಂಗೆ ಇಲ್ಲಿನೂ ಕೂಡ ಏನದ ಅಂದ್ರೆ ಆ ಸೂತ್ರ ಅನುಸಾರವಾಗಿ ಹೋದ್ವಿ ಅಂದ್ರೆ ಹೆಂಗೆ ಆನ್ಸರ್ ಬರ್ತದಲ್ಲ, ಹಂಗೆ ಈ ಸೂತ್ರದಾಗ ಸ್ವಲ್ಪ ಅಕ್ಷರ ಇರ್ತದ, ನಿಸ್ಸಂಶಯವಾಗಿರ್ತದ. ಆ ನಂತರ ಎಲ್ಲ ಕಡೆ ಕುಂದ್ರಬೇಕು. ಆಯಾ ಸಂದರ್ಭ ಬಂದಾಗ ಎಲ್ಲ ಕಡೆ ಪ್ರವೃತ್ತವಾಗ್ತಿರ್ಬೇಕು. ಆ ನಂತರ ಕಿಸಿ ಕರಿಬಿ ರೋಕ್ನೇಕು ಅಶಕ್ಯ, ಇದು ಸಂಭವಿಸೋದಿಲ್ಲ, ಈ ಜಾಗದಾಗ ಇದು ಕುಂದ್ರೋದಿಲ್ಲ, ಇದು ಸಂಭವಿಸಿಲ್ಲ ಅಂತ ತಿಳ್ಕೊಂಡು ಯಾರು ಕೂಡ ಯಾರಿಂದನೂ ವಿರೋಧಿ ಆಗಿರಬಾರ್ದು. ಅದು ಅಶಕ್ಯ ಅಂತ ಯಾವ ಅಶಕ್ಯ ಅವರು ನಿರ್ದೋಷ ದೋಷರಹಿತವಾಗಿರಬೇಕು. ನಿರ್ದೋಷ ಜೋ ವಾಕ್ಯ ಸೂತ್ರ ಕೈ, ಇಂಥದಕ್ಕೆ ಏನಂತೀವಿ ನಾವು ಸೂತ್ರ ಅಂತ ಕರಿತೀವಿ. ಐಸೆ ಸೂತ್ರನಿಕೆ ಸಮುದಾಯ ರೂಪ ಷಟ್ ಶಾಸ್ತ್ರ ಆದಿಕ್ ಅನೇಕ ಗ್ರಂಥ ಹೇಳಿದ್ರು. ಇಂಥ ಸೂತ್ರಗಳು ಅನೇಕ ಸೂತ್ರ ಗ್ರಂಥಗಳು ಅದಾವ. ಈಗ ಸೂತ್ರ ಅಂತ ಹೇಳಿದ್ರಲ್ಲ ಮ್ಯಾಗ ದೋಹಾದಾಗ ಸೂತ್ರ ಗ್ರಂಥ ಅದಾವ ಆಲ್ರೆಡಿ ಸಂಸ್ಕೃತದಾಗ ಅಂತ ಹೇಳಿದ್ರೆ
ಅಂಥ ಸೂತ್ರ ಗ್ರಂಥಗಳು ಅನೇಕ ಅದಾವ. ಅನೇಕ ಅಂದ್ರೆ ಎಷ್ಟು ಅದಾವ? 6 ಶಾಸ್ತ್ರಗಳು ಅದಾವ. 6 ಶಾಸ್ತ್ರಕ್ಕೆ 6 ಸೂತ್ರ ಗ್ರಂಥಗಳದು. 6 ಶಾಸ್ತ್ರ ಅದಲ್ಲ, 6 ಶಾಸ್ತ್ರಕ್ಕೆ ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ಸೂತ್ರಪ್ರಾಯವಾದಂಥ ಗ್ರಂಥಗಳು ಅದಾವು. ಅದಕ್ಕೆ ಹೇಳ್ತಾರೆ ಅನೇಕ ಇದೆ. ಷಟ್ ಶಾಸ್ತ್ರಕ್ಕೆ ಶಾಸ್ತ್ರ ಆದಿಕ ಅನೇಕ ಗ್ರಂಥ ಹೈ, ಅನೇಕ ಸೂತ್ರ ಗ್ರಂಥಗಳದು. ನ್ಯಾಯಶಾಸ್ತ್ರ ನ್ಯಾಯ ಸೂತ್ರ ಅದ, ಸಾಂಖ್ಯ ಸೂತ್ರ ಅದ, ಪತಂಜಲಿ ಯೋಗ ಸೂತ್ರ ಅದ, ವೈಶೇಷಿಕ ಸೂತ್ರ ಅದ, ಪೂರ್ವಮೀಮಾಂಸಾ ಸೂತ್ರ ಅದ, ಉತ್ತರ ಮೀಮಾಂಸಾ ಸೂತ್ರ ಅದ. ಅಲ್ಲಿ 6 ಶಾಸ್ತ್ರ 6 ಸೂತ್ರ. ಮೊದಲು ಇರೋದೇ ಶಾಸ್ತ್ರಗಳು ಮೂರೇ ಶಾಸ್ತ್ರ ಇದ್ವು. 3 ಹೋಗಿ 6 ಆಗ್ಯಾವ್ರಿ. ಮೊದಲು 3 ಅಂದರೆ ಯಾವುದು? ನ್ಯಾಯಶಾಸ್ತ್ರ ಒಂದು, ಸಾಂಖ್ಯಶಾಸ್ತ್ರ ಎರಡನೇದು, ಮೀಮಾಂಸಾಶಾಸ್ತ್ರ. ಇವು 3 ಶಾಸ್ತ್ರ ಇರೋದು. ಶಾಸ್ತ್ರ ಇರೋದು 3: ಒಂದು ನ್ಯಾಯ, ಒಂದು ಸಾಂಖ್ಯ, ಇದು ಮೀಮಾಂಸಾಶಾಸ್ತ್ರ. ಇವು 3 ಹೋಗಿ 6 ಆಗ್ಯಾವ. ನ್ಯಾಯದಾಗ ಒಂದು ಬಂದು ಸೇರ್ಕೊಂಡು ವೈಶೇಷಿಕ ಶಾಸ್ತ್ರ. ನ್ಯಾಯ ವೈಶೇಷಿಕ. ನ್ಯಾಯ ಮತದಾಗ 2 ಭಾಗ ಅದು. ನ್ಯಾಯ ಮತದಾಗ ಒಂದು ವೈಶೇಷಿಕ ಶಾಸ್ತ್ರ, ಒಂದು ನ್ಯಾಯಶಾಸ್ತ್ರ. ಸಾಂಖ್ಯದೊಳಗೆ ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ. ಇದು ಸಾಂಖ್ಯದೊಳಗೆ ಸಾಂಖ್ಯ ಮತ್ತು ಯೋಗ ಇದು ಒಂದೇ. ಇದ್ರಾಗ 2 ಭಾಗ ಅದು, ಸಾಂಖ್ಯಶಾಸ್ತ್ರ ಯೋಗಶಾಸ್ತ್ರ. ಮೀಮಾಂಸಾ ಶಾಸ್ತ್ರದಾಗ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ 2 ಭಾಗ ಅದು. ಇದ್ರೊಳಗೂ ಕೂಡ ಮೀಮಾಂಸಾದಾಗ 2 ಅದು, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಶಾಸ್ತ್ರ ಅಂತ. ಪೂರ್ವ ಮೀಮಾಂಸಾ ಶಾಸ್ತ್ರಕರ್ತ ಜೈಮಿನಿ ಮಹರ್ಷಿ. ಯಾರು ಶಿಷ್ಯ? ಉತ್ತರ ಮೀಮಾಂಸಾ ಶಾಸ್ತ್ರಕರ್ತರು ಯಾರು? ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳ ಶಿಷ್ಯ ಅವರು. ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಕರ್ತೃ ಯಾರು? ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳ ಶಿಷ್ಯ ಜೈಮಿನಿ ಮಹರ್ಷಿ. ಅದಕ್ಕೆ ಏನು ಮಾಡಿ, ಜೈಮಿನಿ ಮಹರ್ಷಿ ಕರ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಅದಕ್ಕೆ ಪೂರ್ವ ಮೀಮಾಂಸಾ ಅಂತ ಬಂತದಕ್ಕೆ. ಇದೇನೋ ಉತ್ತರ ಮೀಮಾಂಸಾ ಶಾಸ್ತ್ರ ಅಂತ. ಒಟ್ಟು ಟೋಟಲಿ 3 ಶಾಸ್ತ್ರದೊಳಗೆ 6 ಭಾಗ ಆಗಿ ಅದಕ್ಕೆ 6 ಶಾಸ್ತ್ರಗಳು. 6 ಶಾಸ್ತ್ರಗಳಿಗೆ ಆಯಾ ಶಾಸ್ತ್ರಕ್ಕೆ ಸೂತ್ರಪ್ರಾಯವಾದಂಥ ಗ್ರಂಥಗಳು ಅದಾವು ಅಂತ ಹೇಳಿದರು. ಈಗಿಲ್ಲಿ ತಿನ್ಮೆ ಇವುಗಳಲ್ಲಿ 6 ಅದಾವಲ್ಲ, ಇದ್ರೊಳಗೆ ತಿನ್ಮೆ ಇವುಗಳಲ್ಲಿ ಇಹ ವೇದ ವ್ಯಾಸ ರಚಿತ 595, 595 ಅಂತಾರಲ್ಲ ಹಿಂದೆ 500 ಅಲ್ಲ, 595, 55 ಅಲ್ಲ 95, 595, 595, 95 ಅಲ್ಲ 95 ಅಂತಾರ. 95, 95, 95, 595 ಬ್ರಹ್ಮ ಅಂದ್ರೆ ಅಷ್ಟು ಸೂತ್ರಗಳದವಂತ. ಅಷ್ಟು ಸೂತ್ರ ಅದ. ಅದಕ್ಕೆ ಹೇಳ್ತಾರೆ ವೇದ ವ್ಯಾಸ ರಚಿತವಾದಂಥ, ವ್ಯಾಸ ಮಹರ್ಷಿಗಳಿಂದ ವಿರಚಿತವಾದಂಥ 595 ಬ್ರಹ್ಮಸೂತ್ರ ರೂಪ ಸೂತ್ರ. ಬ್ರಹ್ಮಸೂತ್ರ ಅಂತ ಒಂದು ಗ್ರಂಥ. ಆ ಗ್ರಂಥದೊಳಗೆ ಸೂತ್ರ ಎಸದವು 595 ಸೂತ್ರಗಳಿಂದ ಯುಕ್ತವಾದಂಥ ಬ್ರಹ್ಮಸೂತ್ರ ರೂಪ ಉತ್ತರ ಮೀಮಾಂಸಾ ಶಾಸ್ತ್ರಕ ಸೂತ್ರ ಶಬ್ದಕರಿಗೆ ಗ್ರಹಣ ಹೈ. ಇಲ್ಲೇನು ದುಹಾದೊಳಗ ನಿಶ್ಚಲ್ದಾಸರು ಸೂತ್ರ ವ್ಯದ್ಯಪಿಕಾರದಾಗ ಸೂತ್ರ ಅಂತ ಶಬ್ದ ಪ್ರಯೋಗ ಮಾಡಲ್ಲ. ಸೂತ್ರ ಅಂದ್ರ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು. ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ರು ಅವರು. ಏನಾಗಿ ವ್ಯಾಖ್ಯಾನ? ಅಲ್ಪಾಕ್ಷರ ಇರಬೇಕು, ಸಂಶಯ ಇರಬೇಕು, ಎಲ್ಲ ಕಡೆ ಪ್ರವೃತ್ತಿ ಆಗ್ತಾ ಇರಬೇಕು, ನಿರ್ದೋಷ ಇರಬೇಕು, ಯಾರಿಂದನೂ ಕೂಡ ಹರ್ಕತ್ ಮಾಡಕ್ಕೆ ಆಗಿರಬಾರ್ದು ಅಂತ ಒಂದು ಏನದಲ್ಲ, ಅದಕ್ಕೆ ವಾಕ್ಯಕ್ಕೆ ಸೂತ್ರ ಅಂತ ಕರೆದ್ರು. ಆ ಸೂತ್ರ 6 ಶಾಸ್ತ್ರ. 6 ಶಾಸ್ತ್ರಕ್ಕೆ 6 ಸೂತ್ರ ಗ್ರಂಥಗಳದವು. ಇಲ್ಲಿ ನಮ್ಮ ಸೂತ್ರ ಶಬ್ದಕ್ಕೆ ಯಾವ ಗ್ರಂಥ ಸ್ವೀಕಾರ ಮಾಡ್ಬೇಕ್ರಿ ಅಂದ್ರೆ ವ್ಯಾಸ ಮಹರ್ಷಿಯಿಂದ ವಿರಚಿತವಾದಂಥ 595 ಸೂತ್ರಗಳಿಂದ ಕೂಡಿದಂಥ ಬ್ರಹ್ಮಸೂತ್ರ ಅನ್ನೋ ಒಂದು ಗ್ರಂಥ. ಆ ಬ್ರಹ್ಮಸೂತ್ರ ಅನ್ನುವ ಗ್ರಂಥವನ್ನು ಅದಕ್ಕೆ ಪೂರ್ವ ಮೀಮಾಂಸಾ ಶಾಸ್ತ್ರಕ ಉತ್ತರ ಮೀಮಾಂಸಾ ಶಾಸ್ತ್ರಕ ಸೂತ್ರ ಶಬ್ದಕಕ್ಕೆ ಗ್ರಹಣ ಹೈ. ಉತ್ತರ ಮೀಮಾಂಸಾ ಶಾಸ್ತ್ರಕ್ಕ ಸೂತ್ರ ಪ್ರಾಯವಾದಂಥ ಗ್ರಂಥ ಯಾವುದು ಅಂದ್ರೆ ಬ್ರಹ್ಮಸೂತ್ರ. ಅದು ವ್ಯಾಸ ಮಹರ್ಷಿಯಿಂದ ರಚಿತವಾದಂಥದ್ದು. ಅವರು ಪ್ರವೃತ್ತಿ ಅಂತ ಶಬ್ದ ಪ್ರಯೋಗ ಮಾಡಿದ್ರು ಅವ್ರ ಮ್ಯಾಗ. ಸೂತ್ರ ಭಾಷ್ಯ ಪ್ರಭು ಅಲ್ಲಿ ಅವರು ಉಪನಿಷದ್ದು ಅವರ ಗೀತಾ ಆದಿಕ ಅನ್ಯ ಗ್ರಂಥಕ ಪ್ರವೃತ್ತಿ ಶಬ್ದಕರಕ್ಕೆ ಗ್ರಹಣ ಹೈ. ಅದೇ ಸಾಲಾಗದ ನೋಡಿ, ದೋಹದ ಅದೇ ಸಾಲೊಳಗ ಸೂತ್ರ ಭಾಷ್ಯ ವಾರ್ತಿಕ ಪ್ರವೃತ್ತಿ ಅಂದ್ರೆ ಮುಂತಾದವುಗಳು. ಮುಂತಾದವುಗಳಂದ್ರೆ ಯಾವ ತಗೋಬೇಕ್ರಿ ಅಂದ್ರೆ ಮುಂತಾದವುಗಳಂದ್ರೆ ಉಪನಿಷತ್ ತಗೋರಿ, ಭಗವದ್ಗೀತಾ ತಗೋರಿ. 3 ಕೂಡಕ್ಕೆ ಪ್ರಸ್ಥಾನತ್ರಯಗಳು ಅಂತಾರ ಅವ್ರು. ಆ ಕಡೆ ಉತ್ತರ ಪ್ರದೇಶ ಕಡೆಗೆ ಹೋದ್ರಪ್ಪ ಅಂದ್ರೆ ಏನಂತಾರ ಅವರು? ನಿಮ್ಮದು ಪ್ರಸ್ಥಾನತ್ರಯ ಅಭ್ಯಾಸ ಆಗ್ಯದನ್ನ ಅಂತಾರ. ಪ್ರಸ್ಥಾನತ್ರಯ ಅಂದ್ರೆ ಏನು? ಉಪನಿಷತ್, ಇದು ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ.
ಈ ಮೂರು ಯಾರು ಅಭ್ಯಾಸ ಮಾಡಿರ್ತಾರಲ್ಲ ಅವ್ರು ನಿಮ್ದು ಏನಾಯ್ತು ರೀ, ಪ್ರಸ್ಥಾನತ್ರಯ ಮುಗ್ದದೇನ್ರಿ ನಿಮ್ದು ಅಂತ, ಪ್ರಸ್ಥಾನತ್ರಯಗಳು ಅಂತ ಕರಿತಾರೆ ಇವಕ್ಕೆ. ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತಾ. ಪ್ರವೃತ್ತಿ ಶಬ್ದದಿಂದ ಏನು ಮಾಡಬೇಕು ಅಂದ್ರೆ ಸೂತ್ರ ಶಬ್ದದಿಂದ ವ್ಯಾಸ ಮಹರ್ಷಿಯಿಂದ ಬ್ರಹ್ಮಸೂತ್ರವನ್ನು ಗ್ರಹಣ ಮಾಡಬೇಕು. ಪ್ರವೃತ್ತಿ ಅಂದ್ರೆ ಮುಂತಾದವುಗಳಂದ್ರೆ ಉಪನಿಷತ್ತು ಗ್ರಹಣ ಮಾಡಬೇಕು, ಭಗವದ್ಗೀತವನ್ನು ಕೂಡ ಗ್ರಹಣ ಮಾಡಬೇಕು ಅಂತ ಹೇಳಿದರು. ಈಗ ಭಾಷ್ಯದ ಮ್ಯಾಗ ಒಂದು ಟಿಪ್ಪಣಿ ಬಂದದ್ದು, 6ನೇ ನಂಬರ್ ಟಿಪ್ಪಣಿ. ಸೂತ್ರದಾಯ್ತಲ್ರಿ, ಅಂದ್ರೆ ಯಾವ ಸೂತ್ರ ಗ್ರಹಣ ಮಾಡಬೇಕು? ವ್ಯಾಸ ರಚಿತವಾದಂಥ ಬ್ರಹ್ಮಸೂತ್ರವನ್ನೇ ನಾವು ಇಲ್ಲಿ ಸೂತ್ರ ಶಬ್ದಕ್ಕೆ ಅರ್ಥ ಮಾಡ್ಬೇಕು. ಯಾಕ ನಾ ಹೇಳ್ತಕ್ಕಂಥದ್ದು ವೇದಾಂತ ಶಾಸ್ತ್ರ, ಅವರು ಮೂಲ ವಿಷಯ ಅವ್ರಿಗೇನದ, ಅವರು ವಿಚಾರ ಸಾಗರಕ್ಕೆ ವಿಷಯನೇ ವೇದಾಂತ ಅದ, ಜೀವ ಬ್ರಹ್ಮರ ಏಕತ್ವವನ್ನೇ ವಿಷಯ ಅದ. ಅದಕ್ಕೆ ನಾವು ಉತ್ತರ ಮೀಮಾಂಸಾ ಶಾಸ್ತ್ರವನ್ನೇ ಪ್ರತಿಪಾದನೆ ಮಾಡ್ತೀನಿ. ಆ ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಪ್ರತಿಪಾದನೆ ಮಾಡ್ತೀನಿ ತಿಳ್ಕೊಂಡು ಸೂತ್ರ ಯಾವ್ದು ಬರ್ತದ, ಬ್ರಹ್ಮಸೂತ್ರವನ್ನೇ ಗ್ರಹಣ ಮಾಡ್ರಿ ಅಂತ ಹೇಳಿ. ಭಾಷ್ಯ सूत्रादि रूप मूल ग्रंथगत पदों को लेके ताके पर्याय रूप स्वपदों को कहिए, फिर मूलगत पदन के अनुसारी पदों करके जो स्वपदों का विवरण कहिए, विशेष करके वर्णन स्वभाष्य कहिए है ಹೇಳಿದರು. ಭಾಷ್ಯ ಅಂತ ಸೂತ್ರಾತೆ ವರ್ಣತೆ ಯತ್ರ ಸೂತ್ರಾನುಸಾರ ಬಿಹೇನ್, ಸೂತ್ರದ ಅರ್ಥವನ್ನು ನಿಮ್ಗೆ ಹೇಳಿದ್ರೆ ಸೂತ್ರ, ಆ ಸೂತ್ರದ ಅರ್ಥವನ್ನೇ ಸೂತ್ರಕ್ಕೆ ಅನುಸಾರವಾಗಿ, ಅದನ್ನು ವಿರೋಧವಾಗಿ ಅಲ್ಲ, ಅದನ್ನು ಬಿಟ್ಟು ಅಲ್ಲ, ಸೂತ್ರದಾಗ ಏನು ಹೇಳ್ಯಾರ ಆ ಸೂತ್ರದ ಅರ್ಥ ಅನುಸಾರವಾಗಿ. ಅದಕ್ಕೆ ಸೂತ್ರಾದಿ ರೂಪ ಮೂಲ ಗ್ರಂಥಗತ, ಮೂಲ ಗ್ರಂಥ ಅಂದ್ರೆ ಬ್ರಹ್ಮಸೂತ್ರ, ಸೂತ್ರದಿಂದ ಯುಕ್ತವಾದಂಥ ಮೂಲ ಗ್ರಂಥ ಬ್ರಹ್ಮಸೂತ್ರ ನಮಗ. ಅದ್ರೊಳಗೆ ಬರ್ತಕ್ಕಂಥ ಪದಂಕುಲೇಕೆ, ಬ್ರಹ್ಮಸೂತ್ರದಲ್ಲಿ ಬರ್ತಕ್ಕಂಥ ಪದ, ಆ ಸೂತ್ರವನ್ನು ತೆಗೆದುಕೊಂಡು ಏಕೆ ಪರ್ಯಾಯ ರೂಪ ಸ್ವಪದಂಕು ಕೈಯೇ ಪೇರ್ ಮೂಲ ಪದಕ್ಕೆ ಅನುಸಾರಿ ಪದೋಕರಿಕೆ ಅಂದ್ರೆ ಅದ್ರೊಳಗೇನು ಸೂತ್ರದಾಗೇನು ಪದಗಳು ಬರ್ತಾವ, ಆ ಪದಕ್ಕೆ ಅನುಸಾರವಾಗಿ ಸ್ವಪದ ಪರ್ಯಾಯ ಪದ ಅಂತ ಕರೀತಾರೆ ಅವರು. ಸ್ವಪದ ಅಲ್ಲಿದೆ ಅಲ್ಲ, ಅಲ್ಲಿ ಪದಕ್ಕೆ ಅನುಸಾರವಾಗಿ, ಆ ಪದಕ್ಕೆ ಅರ್ಥಕ್ಕೆ ಅನುಸಾರವಾಗಿ, ಸೂತ್ರದಲ್ಲಿ ಬರ್ತಕ್ಕಂಥ ಪದದ ಅರ್ಥಕ್ಕೆ ಅನುಸಾರವಾಗಿ ಪರ್ಯಾಯ ಪದಗಳನ್ನು ಪ್ರಯೋಗ ಮಾಡಿ ತಾವು ಮಾಡಿದಂಥ ಪರ್ಯಾಯ ಪದಗಳನ್ನು ಆ ಸೂತ್ರ ಪದಕ ಅರ್ಥಕ್ಕೆ ಅನುಸಾರವಾಗಿ ತಾವು ಮಾಡಿದಂಥ ಪರ್ಯಾಯ ಪದಗಳಿಗೆ ಅರ್ಥವನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾರಲ್ಲ, ಇದಕ್ಕೆ ಏನಂತ ಕರೀತಾರ? ಭಾಷ್ಯ ಅಂತ ಕರೀತಾರೆ. ಭಾಷ್ಯ ಅಂತ ಅಂದ್ರೆ ಸೂತ್ರದಾಗಿರ್ತಕ್ಕಂಥ ಪದಕ್ಕೆ ಅನುಸಾರವಾಗಿನೇ ಪರ್ಯಾಯ ಪದಗಳನ್ನೇ ಹೇಳಿ ಆ ಪರ್ಯಾಯ ಪದಕ್ಕೆ ಅರ್ಥ ಹೆಂಗೆ ಮಾಡಬೇಕು, ಸೂತ್ರ ಪದಕ್ಕೆ ಅರ್ಥಕ್ಕೆ ಅನುಸಾರವಾಗಿನೇ ಮಾಡಬೇಕು. ಏನದ ಅದನ್ನೇ ಸುತ್ತ ಹಾಕಬೇಕು ಅಂತ. ಹೆಂಗೆ ಬಿಸಕಾಲದಲ್ಲ, ಮಳೆ ಇರ್ತದೆ ಮಧ್ಯದೊಳಗೆ, ಅದೆಷ್ಟು ನೀವು ಮೆಲ್ಲಕರ ಬೀಸ್ರಿ, ಆ ಜೋರಾರ ಬೀಸ್ರಿ, ಉಲ್ಟಾರ ಬೀಸ್ರಿ, ಸೀದಾರ ಬೀಸ್ರಿ, ಹೆಂಗಾರ ಬೀಸ್ರಿ, ಹಿಂಗಾರ ಮಾಡ್ರಿ ಹಿಂಗಾರ ಮಾಡ್ರಿ, ಹೆಂಗೆ ಮಾಡ್ರಿ ಕೂಡ ಎದ್ರ ಸುತ್ತ ಹಿಡಿತದ ಅದು. ಆ ಮಧ್ಯದೊಳಗೆ ಏನು ಮಳೆ ಇರ್ತದಲ್ಲ, ಹೆಂಗೆ ಆ ಮಳೆ ಸುತ್ತಾನೆ ಸುತ್ತ ಆಗ್ತದಲ್ಲ, ಮೇಲಿನ ಕಲ್ಲು ತಳಗಿನ ಕಲ್ಲಿಗಿರ್ತಕ್ಕಂಥ ಮಳೆ, ಆ ಮಳೆ ಸುತ್ತಾನೆ ಹೆಂಗೆ ಆಗ್ತದಲ್ಲ, ನೀ ಎಷ್ಟು ಯಾಕೆ ಹೇಳು, ಎಷ್ಟು ಉದ್ಧಾರ ಹೇಳು, ಎಷ್ಟು ಪರ್ಯಾಯ ಪದಗಳನ್ನಾರ ಪ್ರಯೋಗ ಮಾಡು, ಎದ್ರ ಸುತ್ತ ತಿರುಗಬೇಕದು ಸೂತ್ರ ಪದಕ್ಕೆ ಅನುಸಾರವಾಗಿನೇ. ಪದ ಪದಾರ್ಥ, ಪದಕ್ಕೆ ಏನು ಅರ್ಥ ಇರ್ತದೆ, ಸೂತ್ರ ಪದದ ಅರ್ಥ ಏನಿರ್ತದಲ್ಲ ಆ ಅರ್ಥಕ್ಕೆ ಅನುಸಾರವಾಗಿನೇ ತಿರುಗಬೇಕು, ಅದನ್ನು ಬಿಟ್ಟು ಹೋಗೋದಿಲ್ಲ. ಅದ್ರ ಅರ್ಥಾನುಸಾರವಾಗಿ ತಿರುಗಿದ್ವಿ ಅಂದ್ರೆ ಅದನ್ನೇ ವಿಸ್ತಾರವಾಗಿ ಉಪದೇಶ ತಿಳಿಲಿ ಅಂತ ತಿಳ್ಕೊಂಡೇನು ಉಪದೇಶ ಮಾಡಿದ್ರಂದ್ರೆ ಇದಕ್ಕೇನಂತ ಕರೀತಾರೆ? ಭಾಷ್ಯ ಅಂತ ಕರೆಯುತ್ತಾರೆ. ವಿಶೇಷಕರಕ್ಕೆ ವರ್ಣನ ಭಾಷ್ಯ ಕೈಯೇ, ವಿಶೇಷವಾಗಿ ವರ್ಣನೆ ಮಾಡ್ತಾರೆ, ಅದು ತಿಳಿಲಿ ಅನ್ನುವ ಉದ್ದೇಶಕ್ಕೋಸ್ಕರವಾಗಿ ವಿಶೇಷ ವರ್ಣನೆ ಮಾಡ್ತಾರೆ, ಅದಕ್ಕೆ ಭಾಷ್ಯ ಅಂತಾರೆ. ಐಸಾ ಭಾಷೆ ಅನೇಕ ಹೇ, ಅಂಥ ಭಾಷೆಗಳು ಅನೇಕ ಅದಾವು. 42 ಭಾಷೆ ಗ್ರಂಥಗಳು ಅದಾವ, ಒಂದಲ್ರಿ 42 ಇವು ಹೇಳಿದ್ವಲ್ಲ, 42 ಭಾಷೆ ಗ್ರಂಥಗಳು ಅದಾವಂತ. ಈ 42 ಭಾಷೆ ಗ್ರಂಥಗಳಲ್ಲಿ ನಾವು ಯಾವುದು ಸ್ವೀಕಾರ ಮಾಡಬೇಕು? ನಾವು ಅಭ್ಯಾಸ ಮಾಡ್ಬೇಕಲ್ಲ. ಈಗ ಜಿಜ್ಞಾಸುಗಳು ಅಭ್ಯಾಸ ಮಾಡಬೇಕು ಅಂದ್ರೆ ಯಾವ ಭಾಷ್ಯವನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ತಿನ್ಮೇಶೆ ಇಹ ಶ್ರೀ ಶಂಕರಾಚಾರ್ಯಕೃತ ಭಾಷ್ಯಕ ಗ್ರಹಣ ಹೇ. 42 ಭಾಷ್ಯ ಗ್ರಂಥಗಳಲ್ಲಿ ನಾವು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂಥ ಭಾಷ್ಯ ಗ್ರಂಥ ಯಾವುದು ಅಂದ್ರೆ ಶಂಕರಾಚಾರ್ಯರಿಂದ ವಿರಚಿತವಾದಂಥ ಭಾಷ್ಯ ಗ್ರಂಥ. ಯಾಕಂದ್ರೆ ಶಂಕರ ಸಾಕ್ಷಾತ್ ವ್ಯಾಸೋ ನಾರಾಯಣ ಸ್ಮೃತಃ ತಯೋರ್ ವಿವಾದ ಸಂಜಾತೆ ಕಿಂ ಕನಿಷ್ಠ ಕಿಂ ಜ್ಯೇಷ್ಠ ಅಂತ ಕೇಳ್ತಾರೆ. ಯಾವಾಗ ಬ್ರಹ್ಮಸೂತ್ರಕ್ಕೆ ಶಂಕರಾಚಾರ್ಯ ಭಾಷ್ಯ ಬರೆಯಕೈತಿ, ಬ್ರಹ್ಮಸೂತ್ರಕ್ಕೆ ಶಂಕರಾಚಾರ್ಯ ಭಾಷ್ಯವನ್ನು ಬರೆಯುವ ಸಮಯದೊಳಗ
ನೋಡ್ರಿ, ಸಪ್ತ ಚಿರಂಜೀವಿಗಳಲ್ಲಿ ವ್ಯಾಸ ಮಹರ್ಷಿಗಳದ್ದು ಒಬ್ರದ್ದು ಹೆಸರು ಅದು. ಸಪ್ತ ಚಿರಂಜೀವಿ ಅಂತೀವಲ್ಲ ನಾವು, 7 ಚಿರಂಜೀವಿಗಳಲ್ಲಿ ವ್ಯಾಸ ಮಹರ್ಷಿಗಳದ್ದು ಹೆಸರು. ಯಾವಾಗ ಶಂಕರ ಭಗವತ್ಪಾದರು ಭಾಷ್ಯ ಗ್ರಂಥವನ್ನು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆಯುವ ಸಮಯದೊಳಗ ಅಲ್ಲಿ ವ್ಯಾಸ ಮಹರ್ಷಿಗಳು ವೃದ್ಧ ವೇಷ ಧಾರಣೆ ಮಾಡ್ಕೊಂಡು ಪ್ರತ್ಯಕ್ಷ ಆದರು. ವೃದ್ಧ ವೇಷ ಧಾರಣೆ ಮಾಡ್ಕೊಂಡು ಪ್ರತ್ಯಕ್ಷ ಆಗಿ ಭಾಷ್ಯ ಬರೆಯುವ ಸಮಯದೊಳಗೆ ಬಂದು ತರ್ಕ ಮಾಡ್ತಾರೆ ಶಂಕರಾಚಾರ್ಯ ಜೋಡಿ. ವ್ಯಾಸ ಮಹರ್ಷಿಗಳು ವಾದ ಪ್ರತಿವಾದಿವಾದಿ ಅಂತ ಹೇಳಿದ ತರ್ಕ ಮಾಡಕ್ ಚಲೋ ಮಾಡುತ್ತೆ. ಇಬ್ಬರದು ವಾದ ವಿವಾದ ಚಲೋವಾಗ್ತದ. ಯಾರ್ದು? ವ್ಯಾಸ ಮಹರ್ಷಿಗಳದು ಮತ್ತು ಶಂಕರಾಚಾರ್ಯರು. ಇವ್ರು ವ್ಯಾಸ ಮಹರ್ಷಿಗಳು ಅಂತ ಶಂಕರಾಚಾರ್ಯರಿಗೆ ಗೊತ್ತಿಲ್ಲ. ವೇಷ ಅಂದ್ರೆ ಅವ್ರು ಚಿರಂಜೀವಿ ಅದರಲ್ಲ, ಅವ್ರು ದ್ವಾಪಾರ ಯುಗದ ಜಗದ್ಗುರು, ಇವ್ರು ಕಲಿಯುಗದ ಜಗದ್ಗುರುಗಳು. ಈಗೂನು ಅದಾರ. ಯಾರಿಗಾರ ಕಣ್ಣಿ ಕಂಡ್ರೆ ಚಿರಂಜೀವಿ ಅಂದಿ ನಾವು 7 ಮಂದಿಗೆ. 7 ಮಂದಿ ಚಿರಂಜೀವಿ ಅಂದ್ರೇನು? ಸಾವೇ ಇಲ್ಲ, ಸಾಯಿಲಾರ್ದಂಗೆ ಇರ್ತಕ್ಕಂಥವ್ರು ಚಿರಂಜೀವಿ. ಅವ್ರು 7 ಮಂದಿ ಪದವಿ ಕೊಟ್ಟರು. ನೀವಿಷ್ಟು 7 ಮಂದಿ ಒಬ್ಬರ ಕಂಡಾರ? ಯಾರಿಗ್ಯಾರ ಈ ಸದ್ಯ ಇಲ್ಲ ಅಂತೀರೇನು? ಶಾಸ್ತ್ರ ಹೇಳ್ತಾರೆ ಚಿರಂಜೀವಿ ಅಂತ ಹೇಳ್ತಾರ. ಪ್ರಮಾಣ ಕೊಟ್ಟು ಹೇಳ್ಯಾರ ಅವ್ರ. ಪ್ರಮಾಣ ಕೊಟ್ಟು ಹೇಳ್ತಾರ. ಹನುಮಂತ ಚಿರಂಜೀವಿ ಅದನ್ನು ಹೆಂಗ ಗೊತ್ತು? ಯಾವಾಗ ಭೀಮ ದಾರಿ ಒಳಗೆ ನಡ್ಕೊಂಡು ಹೋಗುವ ಸಮಯದೊಳಗ ಮಂಗ ರೂಪದೊಳಗೆ ಬಾಲ ಬಿಟ್ಕೊಂಡು ಕುಂತಿದ್ದ, ತೆಗಿ ಬಾಲ ಅಂತಂದಾಗ ನೀನೇ ತೆಗಿ ಅಂತಂದ್ರಿಲ್ಲ. ನೀವು ಹೇಳ್ತಾರಲ್ಲ, ನಿಮ್ಗೆಲ್ಲ ನಿಮ್ಗೆಲ್ಲ ಪಕ್ಕ ಗೊತ್ತ, ನಮ್ಕನ ಚಾಣೆ ಇರ್ತದೆ. ಯಾಕ ನಮ್ಮಂಥವ್ರು 1000 ಮಂದಿ ಕೂಟ ಕೇಳಿರಂತ ಇಂಥವೆಲ್ಲ ಅದಿಲ್ಲ. ಅಂದ್ರೆ ಏನಾಯ್ತು? ಅವನು ತನ್ನ ಗದೆ ಅಂತ ಬಂತೇನು ಅವಾಗ ನಮಸ್ಕಾರ ಮಾಡಿದ. ಅಂದ್ರೆ ಏನು ಒಂದೊಂದು ಸಂದರ್ಭಕ್ಕೆ ಅದರ ಅಂತಂದು ಹೇಳ್ತಾರ, ಉದಾಹರಣೆ ಹೇಳ್ತಾರ ಅವರು. ಹಂಗ ವ್ಯಾಸ ಮಹರ್ಷಿಗಳು ಇದೊಂದು ಉದಾಹರಣೆ ಅದರ ಅನ್ನೋದಕ್ಕೆ. ಇವರು ಕಲಿಯುಗದಾಗ ಅದ ಶಂಕರಾಚಾರ್ಯರು. ಅವರು ದ್ವಾಪಾರ ಯುಗದಾಗ ಆಗಿ ಹೋದವರು ವ್ಯಾಸ ಮಹರ್ಷಿಗಳು. ಇವರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯುವಾಗ ಬಂದು ವಾದ ವಿವಾದ ಚಲೋ ಮಾಡಿದ್ರಂತ. ಇದ್ರಾಗ ಅಂತಾರ ವಾದ ವಿವಾದ ಮಾಡಕ್ಕೆ ಹೇಳ್ತಾರಲ್ಲ. ಯಾಕ? ಅವ್ರು ಹೇಳಿದ್ರು ಶಂಕರಾಚಾರ್ಯ, ಶಂಕರನೇ ಶಂಕರಾಚಾರ್ಯ ರೂಪದೊಳಗೆ ಅವತಾರ ತೆಗೆದು. ವ್ಯಾಸೋ ನಾರಾಯಣ ಸ್ಮೃತಃ, ವ್ಯಾಸ ಮಹರ್ಷಿಗಳು ನಾರಾಯಣನ ಅವತಾರಿಗಳು, ಅಂದ್ರೆ ವಿಷ್ಣು ಪರಮಾತ್ಮನ ಅವತಾರಿಗಳು. ತಯೋರ್ ವಿವಾದ ಸಂಜಾತೆ, ಇಬ್ಬರ ಮಧ್ಯದಾಗ ಏನ್ ನಡೆದದ? ವಾದ ವಿವಾದ ನಡೆದದ. ಕಿಂ ಕನಿಷ್ಠ ಕಿಂ ಜ್ಯೇಷ್ಠ, ಇದ್ರೊಳಗೆ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಅಂತ ಕೇಳ್ತಾ ಪ್ರಶ್ನೆ ಮಾಡ್ತಾರೆ. ಯಾರು ಶ್ರೇಷ್ಠ ಯಾರು ಕನಿಷ್ಠ? ಯಾರು ಶ್ರೇಷ್ಠನಲ್ಲ ಯಾರು ಕನಿಷ್ಠನಲ್ಲ, ಇಬ್ರು ಸಮಾನವಾದಂಥ ಜ್ಞಾನಿಗಳು. ಅವಾಗ ವ್ಯಾಸ ಮಹರ್ಷಿಗಳು ಇದು ಜಗತ್ತಿನೊಳಗೆ ನೀವು ಬರ್ತಕ್ಕಂಥ ಭಾಷೆ ಪ್ರಸಿದ್ಧವಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು ಅಂತ ತಿಳ್ಕೊಂಡು, ನಮಗೆ ಈಗ 42 ಭಾಷೆ ಅದು. ಆ ಸೂತ್ರಕ್ಕೆ 42 ಭಾಷೆ ಇದ್ರೂ ಕೂಡ ಶಾಸ್ತ್ರಕ್ಕನುಸಾರವಾಗಿ ಮಹಾತ್ಮರು ಯಾವುದನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾರೆ? ಶಂಕರಾಚಾರ್ಯರಿಂದ ವಿರಚಿತವಾದಂಥ ಭಾಷ್ಯವನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳಿ. ಅದಕ್ಕೆ ಹೇಳ್ತಾರಲ್ಲ, ಅಷ್ಟವರ್ಷೆ ಚತುರ್ವೇದ. ಶಂಕರನ ಅವತಾರ ಅನ್ನೋಕೆ ಉದಾಹರಣೆ ಕೊಡ್ತಾರ ಅವ್ರು. ಅಷ್ಟವರ್ಷೆ ಚತುರ್ವೇದಿ, ಕೇವಲ 8 ವರ್ಷದೊಳಗ 4 ವೇದವನ್ನು ಬಲ್ಲವರಿದ್ರಂತ. ನಮಗೆ 8 ವರ್ಷದಾಗ ಏನು ಮಾಡಕ್ ಬಂತು? ಪ್ಯಾಂಟ್ ಹಾಕೊಳಕ್ ಬಂದಿಲ್ಲ. 4 ವೇದ ಬಲ್ಲರು ಅಂದ್ರೇನು? ಅವರು ಪರಮಾತ್ಮನ ಅವತಾರಿಕರೇ ಅನ್ನೋದಕ್ಕೆ ಪ್ರಮಾಣ ಇವು. ಅಷ್ಟು ಸರಳಾಗಿ ಮನುಷ್ಯ ಒಪ್ಪಂಗಿಲ್ಲ ಯಾರ್ದು ಮಾತು. ಪ್ರಮಾಣ ಕೊಟ್ಟಾಗೆ ಒಪ್ತಾರಲ್ಲ, ಅದಕ್ಕೆ ಪ್ರಮಾಣ ಹೇಳ್ತಾರ ಅವರು. ಅಷ್ಟವರ್ಷೆ ಚತುರ್ವೇದಿ, 8 ವರ್ಷದೊಳಗ 4 ವೇದವನ್ನು ಬಲ್ಲಂತವ್ರು ಇದ್ರಂತ. ಯಾರು? ಶಂಕರಾಚಾರ್ಯ. 4 ವೇದವನ್ನು. ಅಷ್ಟವರ್ಷೆ ಚತುರ್ವೇದ. ದ್ವಾದಶೆ ಸರ್ವಶಾಸ್ತ್ರವಿತ್, 12 ವರ್ಷದೊಳಗ 6 ಶಾಸ್ತ್ರ ಬಲ್ಲವ್ರು ಇದ್ರಂತ. ಸರ್ವಶಾಸ್ತ್ರ, ಸರ್ವ ಬಹುವಚನ ಅದ. ನೀವೇನು ಶಾಸ್ತ್ರ ಎಷ್ಟು ಅದಾವ ಅಂತ ನೋಡಿ, 6 ಅನ್ರಿ 20, ಏನು ನಿಮ್ಮ ಮನಸ್ಸಿಗೆ ಬಂದಂಗೆ ರೇಟ್ ಹಾಕಿರೋಲ್ಲ, ನಮ್ಗೇನು ಮಾಡೋದು? ಅದಕ್ಕೆ ಬಹುವಚನ ಹೇಳ್ಬಿಟ್ಟಾರ ಅವರು. ಸರ್ವಶಾಸ್ತ್ರವಿತ್ ಎಷ್ಟು ವರ್ಷದಾಗ? ದ್ವಾದಶೆ, 12 ವರ್ಷ. ಕೇವಲ 12 ವರ್ಷದೊಳಗೆ ಶಂಕರ ಭಗವತ್ಪಾದರು ಸರ್ವಶಾಸ್ತ್ರವಿತ್. ಷೋಡಶೆ ಕೃತವಾನ್ ಭಾಷ್ಯ, 16 ವರ್ಷದಾಗ ಏನ್ ಮಾಡಿದ್ರು ಅವರು? ಕೃತವಾನ್ ಭಾಷ್ಯ, ಉಪನಿಷತ್ ಭಾಷ್ಯ ಬರೆದ್ರು, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದ್ರು, ಭಗವದ್ಗೀತಕ್ಕೆ ಭಾಷ್ಯ ಬರೆದ್ರು. 16 ವರ್ಷದಾಗ ಭಾಷ್ಯ. ತಮ್ಮ ಸ್ವಂತ ಸ್ಮೃತಿ ಗ್ರಂಥಗಳನ್ನು ರಚನೆ ಮಾಡಿದರು. ಅನೇಕ ಗ್ರಂಥಗಳು, ಮೋಹ ಮುದ್ಗರ ಗ್ರಂಥ ತಗೋರಿ, ವಿವೇಕ ಚೂಡಾಮಣಿ ಗ್ರಂಥ ತಗೋರಿ, ವೇದಾಂತ ಡಿಂಡಿಮನ ಸ್ತೋತ್ರ ತಗೋರಿ, ಎಸದು ಶಂಕರಾಚಾರ್ಯರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ಎಷ್ಟು ವರ್ಷ? 100 ವರ್ಷ ಬಾಳಿದ್ರ? 1000 ವರ್ಷ ಬಾಳಿದ್ರ?
ಶಂಕರಾಚಾರ್ಯ ಶಂಕರನ ಅವತಾರ ಅಂದ್ರೂ ಕೂಡ ಏಸು ವರ್ಷಗಳು ದ್ವಾತ್ರಿಂಶೇ ಮುನಿರಭ್ಯಗತಾಂ, ಬರೀ ಕೇವಲ 32 ವರ್ಷದೊಳಗೆ ತಮ್ಮ ಈ ಭೌತಿಕವಾದಂಥ ದೇಹವನ್ನು ತ್ಯಾಗ ಮಾಡಿದರು. ಅವ್ರು ಯಾವುದಕ್ಕೆ ಬಂದಿದ್ರು ಅದನ್ನು ಮಾಡಿದ್ರು. ಇಡೀ ದೇಶ ತುಂಬ ಸಂಚಾರ ಮಾಡಿದ್ರು. ಎಲ್ಲ ಕಡೆ ಇರ್ತಕ್ಕಂಥ ಭೇದವಾದಿಗಳನ್ನು ಖಂಡನ ಮಾಡಿದ್ರು. ಯಾವುದ್ರ ಸಲುವಾಗಿ ಅವತಾರ ತೆಗೆದುಕೊಂಡು ಬಂದಿದ್ರು? ಕೇವಲ 32 ವರ್ಷದಾಗ ಅದನ್ನು ಸಂಪೂರ್ಣ ತಮ್ಮ ಕೆಲಸವನ್ನು ಮುಗಿಸಿ ಈ ಭೌತಿಕವಾದಂಥ ದೇಹವನ್ನು ತ್ಯಾಗ ಮಾಡಿದ್ರು. ಅವರೇ ಅದಕ್ಕೆ ಹೇಳ್ತಾರವ್ರು ಕಲಿಯುಗದ ಜಗದ್ಗುರು ಅಂದ್ರೆ ಶಂಕರಾಚಾರ್ಯರು, ಆದಿಗುರು ಅಂತ ಕರೀತಾರ. ಕಲಿಯುಗದ ಜಗದ್ಗುರು. ದ್ವಾಪಾರ ಯುಗದ ಜಗದ್ಗುರುಗಳು ವ್ಯಾಸ ಮಹರ್ಷಿಗಳು, ತ್ರೈತಾಯುಗದ ಜಗದ್ಗುರುಗಳು ದತ್ತಾತ್ರೇಯ, ಸತ್ಯಯುಗದ ಜಗದ್ಗುರು ದಕ್ಷಿಣಾಮೂರ್ತಿ. ಒಟ್ಟ ಒಂದೊಂದು ಯುಗಕ್ಕೆ ಒಬ್ಬೊಬ್ಬರು ಜಗದ್ಗುರುಗಳನ್ನು ಶಾಸ್ತ್ರ ಹೇಳ್ಕೊಂಬಂದದು. ಆ ಸತ್ಯಯುಗಕ್ಕೆ ಜಗದ್ಗುರು ದಕ್ಷಿಣಾಮೂರ್ತಿ ಅಂತ ಕರೀತಾರೆ. ತ್ರೈತಾಯುಗದ ಜಗದ್ಗುರು ದತ್ತಾತ್ರೇಯ, ದ್ವಾಪಾರ ಯುಗದ ಜಗದ್ಗುರು ವ್ಯಾಸ ಮಹರ್ಷಿಗಳು, ಕಲಿಯುಗದ ಜಗದ್ಗುರು ಶಂಕರಾಚಾರ್ಯರು. ಅಂದ್ರೆ ಅನೇಕ ಭಾಷೆ ಗ್ರಂಥದಲ್ಲಿ ಯಾವ್ದು ಸ್ವೀಕಾರ ಮಾಡ್ಬೇಕಂದ್ರೂ ಶಂಕರ ಭಾಷ್ಯವನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳಿದ್ರು. ಇನ್ನೊಂದು ವಾರ್ತಿಕದ ಮ್ಯಾಗ ಒಂದು ಟಿಪ್ಪಣಿ ಬಂದದ. ವಾರ್ತಿಕ ಅಂತ ಎದಕ್ಕಂತಾರ? ಮೂಲ ಗ್ರಂಥ ಕರಿ ಉಕ್ತ ಅನುಕ್ತ ಅವ್ರ ವಿರುದ್ಧ ಉಕ್ತ ಅರ್ಥಕ ಚಿಂತನ जो विचार सो जिस विषय होवे ऐसा जो श्लोकबद्ध व्याख्यान सो ವಾರ್ತಿಕ ಕೈಯೇ ಹೈ. ವಾರ್ತಿಕ ಅಂತ ಒಂದು ಗ್ರಂಥದ ಆಧಾರ ಮ್ಯಾಗ ಬರೀತಾರ. ಅವ್ರಿಗೆ ಒಂದು ಗ್ರಂಥ ಆಲ್ರೆಡಿ ಇರ್ತದ, ಅವ್ರಿಗೆ ಬರೀಲಿಕ್ಕೆ ಒಂದು ಗ್ರಂಥ ಆಧಾರ. ಮೂಲ ಗ್ರಂಥಕಾರಕರಿ, ಮೂಲ ಗ್ರಂಥದೊಳಗ ಒಂದು ಗ್ರಂಥ ಆಧಾರವಿಟ್ಕೊಂಡು ಅವರು ಬರಿತಾ ಇದ್ದಾರ. ಮೂಲ ಯಾವ ಗ್ರಂಥ ಆಧಾರವಿಟ್ಟುಕೊಂಡು ತಾವು ಗ್ರಂಥವನ್ನು ಬರೆಯಕತ್ತಿರಲ್ಲ, ಆ ಗ್ರಂಥದಲ್ಲಿ ಉಕ್ತ ಅಂದ್ರೆ ಹೇಳಿದಂತ. ಉಕ್ತ ಅಂದ್ರೆ ಏನು? ಆ ಮೂಲ ಗ್ರಂಥದಲ್ಲಿ ಹೇಳಿದ್ದು. ಅನುಕ್ತ ಹೇಳದೇ ಇರುವುದು. ಇನ್ನು ಹೇಳ್ಬೇಕಾಗಿತ್ತು, ವಿಸ್ತಾರ ಆಗ್ತದೆ ತಿಳ್ಕೊಂಡು ಬರೆಯಂಗಿಲ್ಲ ನೋಡ್ರಿ. ಈಗ ನೋಡ್ರಿ, ಇದೇ ಮಾತು ಹೇಳ್ತೀನಿ. ಮ್ಯಾಗ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ರು ಹೇಳ್ಯಾರ. ಟಿಪ್ಪಣಿ ಯಾರು ಹೇಳಕತ್ಯಾರ? ಪಂಡಿತ್ ಪಿತಾಂಬಜಿಯವ್ರು ಹೇಳಕತ್ಯಾರ. ಇವ್ರು ಹೇಳಕತ್ಯಾರ. ಗ್ರಂಥ ಯಾರ್ದು? ಸಾಧು ನಿಶ್ಚಲ್ ದಾಸ್. ಅದಕ್ಕೆ ಆಯಾ ಜಾಗದಾಗ ಏನೇನು ತಿಳ್ಕೊಬೇಕಾಗ್ಯದ, ಮುಮುಕ್ಷುಗಳಿಗೆ ಏನು ಅವಶ್ಯಕತೆ ಅದ ಅದನ್ನು ತಿಳಿಸ್ಬೇಕು ಅನ್ನೋ ಕರುಣೆಯಿಂದ ಟಿಪ್ಪಣಿ ಕೊಟ್ಟು ಪಂಡಿತ್ ಪಿತಾಂಬಜಿಯವರು ಮಾಡಿದ್ದಾರಂತ. ಅಂದ್ರೆ ಉಕ್ತ ಅನುಕ್ತ ಅಂದ್ರೆ ಅವ್ರು ಹೇಳಾರ್ದು ಇವ್ರು ಹೇಳಕತ್ತಾರೆ. ಇಲ್ಲ ಈಗ ಅಸಮ ಭಾಷ್ಯ, ಸೂತ್ರ, ಭಾಷ್ಯ, ವಾರ್ತಿಕ, ಪ್ರವೃತ್ತಿ ಅಂತ ಇಷ್ಟು ಹೇಳಿದ್ರು ಅವ್ರು ದುವಾದಾಗ. ಆದ್ರೆ ಸೂತ್ರ ಅಂದ್ರೆ ಅನೇಕ ಸೂತ್ರ ಅದಾವು. ಇದೇ ಸೂತ್ರ ಸ್ವೀಕಾರ ಮಾಡ್ರಿ. ಭಾಷ್ಯದೊಳಗೆ 42 ಭಾಷೆಗಳದು. ಶಂಕರಾಚಾರ್ಯ ಭಾಷೆಯನ್ನು ಸ್ವೀಕಾರ ಮಾಡ್ರಿ. ವಾರ್ತಿಕ ಗ್ರಂಥಗಳು ಅನೇಕ ಅದಾವ, ಅದ್ರಾಗ ಇವ್ರದೇ ಸ್ವೀಕಾರ ಮಾಡ್ರಿ ಅಂತ. ಇದು ಅವಶ್ಯ ಮುಮುಕ್ಷುಗಳು ತಿಳ್ಕೊಳ್ಳೇಬೇಕು ಅಂತ ತಿಳ್ಕೊಂಡು ಹೆಂಗೆ ಪಂಡಿತ್ ಪಿತಾಂಬಜಿಯವರು ಹೇಳಕತ್ತಿರಲ್ಲ, ಹಂಗ ವಾರ್ತಿಕನು ಕೂಡ ಒಂದು ಗ್ರಂಥದ ಆಧಾರ ಇಟ್ಕೊಂಡು ಒಂದೊಂದು ಗ್ರಂಥ ಬರಿತಾ ಇದ್ದಾರ. ಆ ಮೂಲ ಆಧಾರ ಗ್ರಂಥದಲ್ಲಿ ಹೇಳಿದ್ದು ಉಕ್ತ. ಅನುಕ್ತ ಅಂದ್ರೆ ಹೇಳದೇ ಇರ್ತಕ್ಕಂಥದ್ದು. ಅವರು ವಿರುದ್ಧ ಅಲ್ಲಿ ಸ್ವಲ್ಪ ಇಂದ ಪೂರ್ವ ಉತ್ತರ ವಿರೋಧ ಬಂದಿತ್ತು, ಕೆಲವು ಜಾಗದೊಳಗೆ ವಿರುದ್ಧ ಬರ್ತಿತ್ತು ಅಂದ್ರ ಅಂತ ವಿರುದ್ಧ ಉಕ್ತ ಅರ್ಥಕ ಚಿಂತನ. ಹೇಳಿದ್ದು ಹೇಳದೇ ಇರುವುದು, ಪೂರ್ವ ಉತ್ತರದೊಳಗೆ ವಿರುದ್ಧ ಬಂದಿದ್ದು. ಮೊದಲನೇ ಒಂದು ಅಧ್ಯಾಯದಾಗ ಈ ಥರ ಅದ, ಕೊನೆಯ ಅಧ್ಯಾಯದಾಗ ಈ ಥರ ಅದ, ಅಲ್ಲಿದಕ್ಕೆ ಇಲ್ಲಿದಕ್ಕೆ ವಿರೋಧ ಆಕೈತದ. ಗ್ರಂಥ ಒಂದೇ, ಕರ್ತೃ ಒಬ್ಬರೇ. ಈಗ ನೋಡ್ರಿ, 18 ಪುರಾಣ ಯಾರು ಬರ್ದಾರ? ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿ ಪ್ರತಿ ಒಂದು ಪುರಾಣದಾಗ ಹೋಗ್ರಿ. ಶಿವ ಪುರಾಣ ಅಂದ್ರೆ ಶಿವನೇ ಶ್ರೇಷ್ಠ ಅಂತೇಳಿ. ವಿಷ್ಣು ಪುರಾಣದಾಗ ಹೋದ್ರೆ ಎಲ್ಲ ದೇವತೆಗಿಂತಲೂ ವಿಷ್ಣುನೇ ಶ್ರೇಷ್ಠ. ದೇವಿ ಪುರಾಣದಾಗ ಹೋದ್ರೆ ದೇವಿನೇ ಇವರೆಲ್ಲ ಏನಾದ್ರು ಮಕ್ಕಳಿದ್ದಂಗೆ ಅಂತ ವರ್ಣನೆ ಮಾಡ್ಯಾರ. ನೀವೆಲ್ಲ ದೇವಿ ಪುರಾಣ ಓದ್ತಿರಲ್ಲ, ಬರ್ದಾರ ಎಸ್ ಮಂದಿ. ಬೇರೆ ಬೇರೆ ಬರ್ದಿದ್ರೆ ಏನು ಪ್ರಾಬ್ಲಮ್ ಇದ್ದಿಲ್ಲ. ಅವ್ರವ್ರ ಭಕ್ತಿಗೆ ಅವ್ರವ್ರ ದೇವ್ರು ಹೊಗಳಿಕೆಂಡ್ರ ಅಂತ ನಾವು ಸ್ವೀಕಾರ ಮಾಡಕ್ಕೆ. ಬರ್ದಾರ ಒಬ್ಬರೇ ಅದಾರ. ಈ ಗ್ರಂಥದಾಗ ಹಿಂಗ, ಆ ಗ್ರಂಥದಾಗ ಹಂಗ, ಆ ಪುರಾಣದಾಗ ಹಿಂಗ, ಹಂಗೆಲ್ಲ ಹೇಳ್ಯಾರಲ್ಲ. ಅರ್ಥ ಏನು? ಯಾಕ ವಿರುದ್ಧದ? ಇಲ್ಲ. ಭಿನ್ನ ಭಿನ್ನ ಕರ್ತೃ ಇದ್ರ ಸಮಸ್ಯೆ ಇಲ್ಲ, ಕರ್ತೃ ಒಬ್ಬರೇ ಇದ್ದಾರ. ನಾವೇನು ತಿಳ್ಕೊಬೇಕಾಗಿದೆ ಈ ಮಾತಿನೊಳಗ? ಏನು ಅಂದ್ರ ಯಾವ ದೇವ್ರ ಉಪಾಸಕರು ಯಾವ ಪುರಾಣವನ್ನು ಓದ್ತಾರಲ್ಲ ಆ ದೇವತದ ಮೇಲೆ ನಿಷ್ಠೆ ಹೆಚ್ಚಾಗಲಿ, ಶ್ರದ್ಧಾ ಬರಲಿ, ವಿಶ್ವಾಸ ಬರಲಿ, ನಂಬಿಕೆ ಬರಲಿ ಅನ್ನೋ ಒಂದೇ ಉದ್ದೇಶ ಅದ. ದೇವರೊಳಗೆ ಭೇದ ಅಂತ ಹೇಳೋದಿಲ್ಲ. ನಾವು ದೇವರ ಹೆಸರ ಮೇಲೆ ಜಗಳಾಡ್ರಿ, ನಿಮ್ಗೆ ಜಗಳಾಡ್ರಂತ ಅವ್ರು ಹೇಳಿಲ್ಲ. ಅವ್ರ ಅಭಿಪ್ರಾಯ ನೀವು ಜಗಳಾಡ್ರಿ, ನಮ್ಮ ದೇವನೇ ಶ್ರೇಷ್ಠ, ನನ್ನ ದೇವರೇ ಶ್ರೇಷ್ಠ, ನಮ್ಮ ಶಿವನೇ ಶ್ರೇಷ್ಠ, ನಮ್ಮ ವಿಷ್ಣುನೇ ಶ್ರೇಷ್ಠ, ಹಿಂಗೆ ಜಗಳಾಡ್ರಿ ಅಂತ ಬರ್ದಿಲ್ಲ ಅವ್ರು ಬರ್ದದ್ದೇನದ ನೋಡ್ರಿ. ಯಾರೇ ಸ್ವೀಕಾರ ಮಾಡ್ಬೇಕಂದ್ರೆ ತಮ್ಮ ಇಷ್ಟ ದೇವತದ ಪುರಾಣನೇ ಓದ್ತಾರ. ಈ ಭಾಳ ಮಂದಿ ಸಿದ್ಧಾರ್ಥ ಚರಿತ್ರೆ ನಾವು ಓದ್ತೀವಿ, ಅದಲ್ಲ.
ಆ ಇಷ್ಟ ದೇವತದ ಹೊತ್ತಲ್ಲ, ಅದ್ರಾಗ ಆ ಇಷ್ಟ ದೇವತದ್ದು ನಾವು ಕನಿಷ್ಠ ಮಾಡಿದ್ರೆ ಶ್ರದ್ಧಾ ಬರ್ತದೆ, ಭಕ್ತಿ ಇರ್ತದ, ವಿಶ್ವಾಸ ಬರ್ತದ? ಇಲ್ಲ. ಅವ್ರು ಏನು ಮಾಡ್ಯಾರ? ಶ್ರದ್ಧಾ, ನಂಬಿಕೆ, ಭಕ್ತಿ ಹೆಚ್ಚಾದ್ರಪ್ಪ ಅಂದ್ರೆ ಇವ ಉತ್ತರೋತ್ತರವಾಗಿ ಸಾಧನದೊಳಗೆ ಪ್ರವೃತ್ತಿ ಆಗ್ತಾನಂತ ತಿಳ್ಕೊಂಡು ಆ ದೇವತದ ಮೇಲೆ ನಿಷ್ಠೆ ಬರಲಿ, ಅಚಲವಾದಂಥ ನಂಬಿಕೆ ಬರಲಿ ಅನ್ನೋದು ಉದ್ದೇಶಕ್ಕೆ ಮಾತ್ರ ಆಯಾ ಪುರಾಣದೊಳಗೆ ಆಯಾ ದೇವತದ ವರ್ಣನೆ ಮಾಡಿ ಅನ್ಯ ದೇವತೆಗಳಿಗೆ ಏನು ಮಾಡ್ಯಾರ? ಅಲ್ಲಿ ತಿರಸ್ಕಾರ ಮಾಡ್ಯಾರ. ತಿರಸ್ಕಾರ ಮಾಡೋದು ಭಾವನೆ ಅವ್ರದ್ದಿಲ್ಲ, ಉದ್ದೇಶ ಇಲ್ಲ, ಅಭಿಪ್ರಾಯ ಇರ್ತಾರ. ಅದಕ್ಕೆ ನಾ ಹೇಳೋದೇನು, ವಿರುದ್ಧ ಕೆಲವು ಸಂದರ್ಭದೊಳಗೆ ಶಾಸ್ತ್ರದಾಗೂ ಕೂಡ ಪೂರ್ವ ಉತ್ತರ ವಿರೋಧ ಬರ್ತಿರ್ತದ. ಮೊದಲೇ ತರಂಗ ಹಂಗೆ ಹೇಳಿದ್ರು, ಕೊನೆಗೆ ಬಂದು ಹಿಂಗೆ ಹೇಳಿದ್ರು. ನೋಡ್ರಿ, ಮತ್ತೆ ಇವ್ರು ಹೇಳ್ತಾರೆ ಕರ್ಮದಾಗ ಹೇಳಿದ್ದು ಜ್ಞಾನಕ್ಕೆ ಹೋದ್ರೆ ಬರ್ತದ, ಜ್ಞಾನಕ್ಕೆ ಹೋದಾಗ ವಿರೋಧ ಆಗ್ತದೆ. ಜ್ಞಾನದ ಮಾತು ಕರ್ಮ ಚಿಂತನೆ ಮಾಡುವಾಗ ವಿರೋಧ ಆಗ್ತದೆ. ಅದಕ್ಕೆ ಪ್ರವಚನ ಕೇಳುವಾಗ ಕೇಳ್ತಿರ್ತಲ್ಲ, ಭಾಳ ಶಾಣ್ಯರು ಇರ್ಬೇಕು. ಹೇಳ್ತಕ್ಕಂಥವ್ರು ಯಾವ ವಿಷಯದ ಮ್ಯಾಗ ಮಾತಾಡಕತ್ತಾರ ಅನ್ನೋದು ಕೇಳೋರ್ ಬಲ್ಲಿ ಜ್ಞಾನ ಬೇಕು, ಏಟು ಬೇಕಾಗ್ತದೆ. ಯಾವ ವಿಷಯದ ಮ್ಯಾಗ ಹೇಳ್ತಾರ, ಯಾವ ಭೂಮಿಕದಾಗ ನಿಂತು ಹೇಳ್ತಾರೆ, ಯಾವ ಅವಸ್ಥೆಗೆ ನಿಂತವ್ರು ಹೇಳ್ತಾರೆ. ಅದಕ್ಕೆ ಟೈಟಲ್ ವಿಷಯ ಇಟ್ಟಿರ್ತಾರ ಅವರು. ಆ ವಿಷಯ ಸುತ್ತನೇ ತಿರುಗ್ತಿರ್ತಾರ ಅವ್ರು ಹೇಳುವಾಗ. ಜ್ಞಾನದ ವಿಷಯ ಇತ್ತು ಅಂದ್ರೆ ಅಲ್ಲಿ ಕರ್ಮ ತಿರಸ್ಕಾರ ಆಗ್ತದೆ, ಅಲ್ಲಿ ಕರ್ಮ ತಿರಸ್ಕಾರ ಖಂಡನೆ ಆಗ್ತದೆ. ಅಲ್ಲಿ ತಿರುಗಬಾಡ್ರಿ, ಯಾತ್ರೆ ಯಾಕೆ ಸುಮ್ಮನೆ ತಿರುಗ್ತೀರಿ ಅಂತ ಬೈತಾರ ಅವ್ರು. ಇವ್ರಂತಾರೆ ನಮ್ಗೆ ಏನಪ್ಪ, ನಾವು ದೇವ್ರಂತ ತಿಳ್ಕೊಂಡು ಭಕ್ತಿನ ತಿರುಗಿದ್ರೆ, ಇವ್ರು ನೋಡ್ರಿ ಅಲ್ಲಿ ಯಾಕೆ ಹೋಗ್ತೀರಿ, ಅಲ್ಲಿ ಏನದ ಕಲ್ಲು ಮಣ್ಣು ಅದ, ನೀವೆಲ್ಲಿ ಇಲ್ಲಿ ಕಲ್ಲು ಮಣ್ಣು ಅದ, ಅಲ್ಲಿನೂ ಕಲ್ಲು ಮಣ್ಣು ಅದ. ಜ್ಞಾನದಾಗ ಹಂಗೆ ಹೇಳ್ಬೇಕಾಗ್ತದ, ನೀವು ಯಾರೇ ಅದ. ಅದಕ್ಕೆ ವಿರುದ್ಧವಾದಂಥದ್ದು, ವಿರುದ್ಧ ಅರ್ಥಕ ಚಿಂತನ ಜೋ ವಿಚಾರ, ಅವು ಎಲ್ಲ ಹೇಳಿದ್ದು ಹೇಳದೇ ಇರತಕ್ಕಂಥದ್ದು, ಸಂದರ್ಭದೊಳಗೆ ವಿರೋಧವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಇಲ್ಲಿ ಸವಿಸ್ತಾರವಾದಂಥ ವಿಚಾರ ಅದ. ಜೋ ವಿಚಾರ ಸೋ ಜಿಸ್ ವಿಷಯ ಹೋವೇ ಅಂತ ವಿಚಾರ ಯಾವ ಗ್ರಂಥದಲ್ಲಿ ಇರುತ್ತದೆಯೋ, ಐಸಾ ಜೋ ಶ್ಲೋಕಬದ್ಧ ವ್ಯಾಖ್ಯಾನ, ಬರೀ ಪುರಾಣ ಬರ್ದಂಗೆ ಉದ್ದಕ್ಕಲ್ಲ, ಶ್ಲೋಕಬದ್ಧ ವ್ಯಾಖ್ಯಾನ, ಶ್ಲೋಕ ರೂಪದೊಳಗ ವ್ಯಾಖ್ಯಾನ. ಸೋ ವಾರ್ತಿಕ ಕಹೆ, ಇದಕ್ಕೇನಂತಾರ ಅವರು? ವಾರ್ತಿಕ ಅಂತ ಕರೀತಾರೆ. ತೈಸೆ ಅಂತ ವಾರ್ತಿಕಗಳು ವಾರ್ತಿಕ ಬಿ ಅನೇಕ ಹೇ. ತೈಸೆ ಅದರಂತೆ, ಎದರಂತೆ? ಸೂತ್ರಯಂಗ ಅನೇಕ ಇರುತ್ತವೆ, ಭಾಷೆಯಂಗ ಅನೇಕ ಇರುತ್ತವೆ, ಅದರಂತೆ ತೈಸೆ. ಆ ಕಡೆ ಹೋಗ್ಬೇಕು ನಾವು. ತೈಸೆ ಅಂದ್ರೇನು? ಹೆಂಗ ಸೂತ್ರ ಅನೇಕ ಇರುತ್ತವೆ, ಭಾಷ್ಯಗಳು ಅನೇಕ, ಸೂತ್ರ ಅನೇಕ ಇದ್ರು ಕೂಡ ಒಂದು ಸೂತ್ರ ಸ್ವೀಕಾರ ಮಾಡ್ರಿ. ಸೂತ್ರ ಶಬ್ದಕ್ಕ ಬ್ರಹ್ಮಸೂತ್ರ. ಭಾಷ್ಯ ಅನೇಕ ಅದಾವು, ಆದ್ರೂ ಕೂಡ ಅನೇಕ ಭಾಷ್ಯದೊಳಗ ಒಂದು ಶಂಕರಾಚಾರ್ಯ ಕೃತವಾದಂಥ ಭಾಷ್ಯವನ್ನು ಸ್ವೀಕಾರ ಮಾಡ್ರಿ ಅಂತೇಳಿ. ತೈಷ ಅದರಂತೆ ವಾರ್ತಿಕ ಬಿ ಅನೇಕ ಹೇ, ವಾರ್ತಿಕನೂ ಕೂಡ ಅನೇಕ ಅದಾವು, ವಾರ್ತಿಕ ಗ್ರಂಥಗಳು ಕೂಡ ಅನೇಕ ಅದಾವು. ತಿನ್ಮೇಸೆ ಇಹ ಇಲ್ಲಿ ಇಲ್ಲಿ ಎಲ್ಲಿ? ವಿಚಾರ ಸಾಗರ ದೋಹದಾಗ, ಸಾಗರದಾಗ, ಟಿಪ್ನ್ಯಾಗಲ್ಲ. ನಾ ಇಲ್ಲಿ ಅಂದ್ರೆ ಟಿಪ್ನ್ಯಾಗಲ್ಲ, ಮ್ಯಾಗ ವಿಚಾರ ನಿಶ್ಚಲ ದಾಸರು ಬರ್ತಾರಲ್ಲ, ಸೂತ್ರ ಭಾಷೆ ವಾರ್ತಿಕ ಅನ್ನೋ ಪದಕ ಅರ್ಥ ಹೇಳಕತ್ತಾರ ಅವರು. ದೋಹದೊಳಗೆ ಏನು ವಾರ್ತಿಕ ಅನ್ನೋದಲ್ಲ, ಅಲ್ಲಿ ಆ ವಾರ್ತಿಕ ಅನ್ನೋ ಪದಕ ನಿಶ್ಚಲ ದಾಸರು ದೋಹದ ಬರೆದಂಥ ವಾರ್ತಿಕ ಅನ್ನೋ ಪದಕ ಯಾವುದನ್ನು ಸ್ವೀಕಾರ ಮಾಡ್ರಿ ಅಂತ ಪಂಡಿತ್ ಪಿತಾಂಬರ್ಜಿ ಹೇಳ್ತಾರ. ತಿರುಮೇಸಿಹ ಶ್ರೀ ಶಂಕರಾಚಾರ್ಯಕ್ಕೆ ಶಿಷ್ಯ ಶ್ರೀ ಸುರೇಶ್ವರಾಚಾರ್ಯ ಕೃತ ವಾರ್ತಿಕ ಗ್ರಹಣ ಹೇ. ಶಂಕರಾಚಾರ್ಯರ ಪರಮ ಶಿಷ್ಯರ 4 ಮಂದಿ ಶಿಷ್ಯರೊಳಗೆ ಒಬ್ಬರಾದಂಥ ಸುರೇಶ್ವರಾಚಾರ್ಯ ಕೃತವಾದಂಥ ವಾರ್ತಿಕವನ್ನೇ ಗ್ರಹಣ ಮಾಡ್ರಿ. ವಾರ್ತಿಕ ಗ್ರಹಣ ಮಾಡಿ. ಸುರೇಶ್ವರಾಚಾರ್ಯ ಅವರು ಭಾಷ್ಯ ಬರೆದ್ರು. ಭಾಷ್ಯಕ್ಕ ಪದ್ಮಪಾದಾಚಾರ್ಯರು ಅವರೊಂದು ಗ್ರಂಥ ಬರೆದ್ರು, ಪಂಚಪಾದಿಕ ಅಂತ ಒಂದು ಗ್ರಂಥ ಬರೆದು. ಆ ಪಂಚಪಾದಿಕ ಅನ್ನೋ ಗ್ರಂಥಕ್ಕೆ ಇವರು ವಾರ್ತಿಕ ಬರೆದು. ಈ ವಾರ್ತಿಕಕ್ಕೆ ಮತ್ತೆ ವಿವರ ಸರ್ವಜ್ಞಾತ ಮುನಿಗಳು ವಿವರಣ ಅಂತ ಬರೆದ್ರು. ಹಿಂಗದವ್ರಿ ಅವು. ಮಲ್ಲು ಬ್ರಹ್ಮಸೂತ್ರ, ಬ್ರಹ್ಮಸೂತ್ರಕ್ಕೆ ಭಾಷೆ ಯಾರು ಬರೆದ್ರು? ಶಂಕರಾಚಾರ್ಯ ಭಾಷ್ಯ ಬರೆದ್ರು. ಆ ಭಾಷ್ಯಕ್ಕೆ ಪದ್ಮಪಾದಾಚಾರ್ಯ ಏನು ಮಾಡಿದ್ರು? ಪಂಚಪಾದಿಕ ಅಂತ ಒಂದು ಗ್ರಂಥ ಬರೆದ್ರು. ಆ ಪಂಚಪಾದಿಕ ಅನ್ನುವ ಗ್ರಂಥಕ್ಕೆ ಸುರೇಶ್ವರಾಚಾರ್ಯರು ವಾರ್ತಿಕ ಅಂತ ಬರೆದ್ರು. ಈ ವಾರ್ತಿಕಕ್ಕೆ, ಈ ಸುರೇಶ್ವರಾಚಾರ್ಯ ಕೃತವಾದಂಥ ವಾರ್ತಿಕಕ್ಕೆ ಸರ್ವಜ್ಞಾತ ಮಹಾಮುನಿಗಳು ವಿವರಣ ಅಂತ ಒಂದು ಗ್ರಂಥ ಬರೆದ್ರು. ವಿವರಣಕಾರ ಅಂತಾರಲ್ಲ, ವಿವರಣಕಾರ ಅಂತ ಸರ್ವಜ್ಞಾತ ಮಹಾಮುನಿಗಳು. ಸಂಕ್ಷೇಪ ಶಾರೀರಿಕಕಾರ, ಸಂಕ್ಷೇಪ ವಿವರಣಕಾರ. ಅದೇ ಸಂಕ್ಷೇಪ ಶಾರೀರಿಕಕಾರ ಅಂದ್ರೆ ವಿವರಣಕಾರ, ಸರ್ವಜ್ಞಾತ ಮಹಾಮುನಿಗಳೇ. ಆ ಗ್ರಂಥದ ಹೆಸರು ವಿವರಣ ಅಂತ ಒಂದು ಗ್ರಂಥ. ಯಾವುದು ಅದು? ಅದು ಸಂಕ್ಷೇಪ ಶಾರೀರಿಕಕಾರ ಅಂದ್ರೆ ಶ್ರೀ ಪ್ರಕಾಶಾತ್ಮಕ ಚರಣ ಮುನಿಗಳು. ವಿವರಣ ಅಂದ್ರೆ ಸರ್ವಜ್ಞಾತ ಮಹಾಮುನಿಗಳು. ವಿವರಣಕಾರ ಅಂತಾರ ಅವ್ರಿಗೆ. ನೋಡ್ರಿ, ವಿಚಾರ ಮಾಡಿ. ನೋಡ್ರಿ, ಸ್ವಲ್ಪ ತೆಗೆದು ನೋಡ್ರಿ ಇನ್ನೂ ಸಲುವಾಗಿ. ಸಂಕ್ಷೇಪ ಶಾರೀರಿಕಕಾರ, ಸಂಕ್ಷೇಪ ಶಾರೀರಿಕಕಾರ ಶ್ರೀ ಪ್ರಕಾಶಾತ್ಮಕ ಚರಣ ಮುನಿಗಳು.
ಇನ್ನೊಂದು ನೋಡ್ಕೊಂಡು ಇದು ಮಾಡೋಣ. ವಿವರಣಕಾರ ವಿವರಣಕಾರ ಪ್ರಕಾಶಾತ್ಮಕ ಚರಣ ಮಾಡಿ. ಅಲ್ಲಿ ಮುನಿ ಅಂದ್ರೆ ಯತಿ ಎರಡು ಒಂದೇ ನೋಡೋಣ ಚರಣ. ಶ್ರೀ ಶಂಕರಾಚಾರ್ಯ ಕೆ ಶಿಷ್ಯ ಶ್ರೀ ಸುರೇಶ್ವರಾಚಾರ್ಯ ಕೃತ ವಾರ್ತಿಕ ಗ್ರಹಣ ಅಂದ್ರೆ ಇಲ್ಲಿ ಏನು ಹೇಳಕತ್ತಾರ, ವಾರ್ತಿಕವನ್ನು ಸುರೇಶ್ವರಾಚಾರ್ಯ ಕೃತವಾದಂಥ ವಾರ್ತಿಕವನ್ನೇ ಗ್ರಹಣ ಮಾಡ್ರಿ ಅಂತ ಹೇಳಿದರು. ಈಗ ಬರ್ರಿ, ಇಂಥ ಸಂಸ್ಕೃತ ಗ್ರಂಥಗಳು ಅನೇಕ ಅದಾವು. ಪ್ರಭುತ್ವ ಭಗವದ್ಗೀತೆ ಅಂತ ಗ್ರಂಥ ಇನ್ನು ಹೇಳ್ಕೊಂಬಂದ್ರೆ ಉಪನಿಷತ್ ತಗೋರಂತ ಅನೇಕ ಗ್ರಂಥವು, ಅವುಗಳಲ್ಲಿ ಅಭ್ಯಾಸ ಮಾಡ್ತಾರೆ ಮುಮುಕ್ಷುಗಳು. ಮತ್ತೆ ಯಾಕೆ ನೀವು ಭಾಷಾ ಗ್ರಂಥ ಮಾಡ್ತೀರಿ, ನಿಮ್ಮ ಭಾಷಾ ಗ್ರಂಥ ನಿಷ್ಫಲವಾಗುತ್ತದೆ ಅಂದಾಗ ಅವರು ಒಂದು ಹೇಳಿದರು, ಒಂದು ಯಾರ ಸಲುವಾಗಿ ನಾವು ಭಾಷಾ ಗ್ರಂಥ ಬರೆಯಕತ್ತೀನಿ ಅಂದ್ರೆ ಮಂದ ಇರಬೇಕು, ಮಂದಮತಿ ಇರಬೇಕು, ಸ್ವರೂಪದ ಅಜ್ಞಾನ ಇರಬೇಕು. ಅವರು ಲಕ್ಷ್ಯ ಇಟ್ಟುಕೊಂಡು ನಾನು ಈ ಭಾಷಾ ಗ್ರಂಥವನ್ನು ಮಾಡೀನಿ ಅಂದ್ರಲ್ಲ, ಅದ್ರ ಮ್ಯಾಗ ಒಂದು ಟಿಪ್ಪಣಿ ಅದ ನೋಡಿ, 8 ಟಿಪ್ಪಣಿ 8 ಲಕ್ಕಿ ಅನ್ನೋ ಶಬ್ದದ ಮ್ಯಾಗ ಬಂದದ. 8ನೇ ನಂಬರ್ ದೋಹದಾಗ ಲಕ್ಕಿ ಅಂತ ಏನು ಬಂದ, ಲಕ್ಕಿ ಮತಿ ಮಂದ ಅಜಾನಿ ಅಂತ ಲಾಸ್ಟ್ ಸಾಲದ 7ನೇ ದೋಹದ ಲಾಸ್ಟ್ ಸಾಲದಲ್ಲ, ಅದ್ರ ಮ್ಯಾಗ ಇದು ಟಿಪ್ಪಣಿ ಬಂದ. ಮತಿ ಮಂದ ಕೈಯೇ ಮೇಲೆ ನಿಶ್ಚಲದಾಸರ ದೋಹದೊಳಗೆ ಮತಿ ಮಂದ ಅಂತ ಏನು ಶಬ್ದ ಪ್ರಯೋಗ ಮಾಡಿರಲ್ಲ, ಮತಿ ಮಂದ ಅನ್ನೋ ಪದಕ್ಕೆ ಅರ್ಥ ಏನಂದ್ರೆ ಸಂಸ್ಕೃತ ಗ್ರಂಥನಿಕೆ ವಿಚಾರಣೆ ವಿಷಯ ಜಿನ್ಕಿ ಅಲ್ಪ ಬುದ್ಧಿ ಹೇ. ಮತಿ ಮಂದ ಅನ್ನೋ ಪದಕ್ಕೆ ಅರ್ಥ ಮಾಡ್ತಾರೆ, ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿ ಮಂದ ಇರುತ್ತದೆಯೋ, ಬುದ್ಧಿಯೊಳಗೆ ಸಾಮರ್ಥ್ಯ ಇಲ್ಲವೋ ಅವರು. ಅಜಾನಿ ಕೈಯೇ, ಅಲ್ಲಿ ಅಜಾನಿ ಅಂದ್ರೆ ಅದು ಹಳಿ ಭಾಷೆ ಅದ, ನಮ್ದು ಹೆಂಗೆ ಹಳಿಗನ್ನಡ ಅದಲ್ಲ ಹಂಗೆ ಅವ್ರ ದೋಹ ಅಂದ್ರೆ ಹಿಂದಿ ಒಳಗೆ ಹಳಿದ, ಅದಕ್ಕೆ ಅಜಾನಿ ಅಂದ್ರೆ ಅಜ್ಞಾನಿ ಅಂತ ತಗೋಬೇಕು. ಅಜಾನಿ ಅಂದ್ರೆ ಏನು, ದೋಹದೊಳಗೇನು ಅಜಾನಿ ಅಂದ್ರೆ ಅಜಾನಿ ಕೈಯೇ ಸ್ವರೂಪಕ್ಕೆ ಅಜ್ಞಾನಿ ಹೇ. ಅಜ್ಞಾನಿ ಅಂದ್ರೇನು, ಸ್ವರೂಪದ ಅಜ್ಞಾನ, ಸ್ವರೂಪದ ಅಜ್ಞಾನ ಇರಬೇಕು. ಮತ್ತು ಮಂದ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವ ಬುದ್ಧಿ ಮಂದ ಇರಬೇಕು, ಸ್ವರೂಪದ ಅಜ್ಞಾನ ಇರಬೇಕು. ಐಸಾ ಇಂಥ ಪುರುಷನಕ್ಕೂ ಲಕ್ಕಿ ಕೈಯೇ, ಲಕ್ಕಿ ಅಂತ ದ್ವಾದ 3 ಪದ ಅರ್ಥ ಹೇಳಕತ್ತಾರ ಅವರು, ಮತಿ ಮಂದ ಅಜಾನಿ ಲಕ್ಕಿ. ಲಕ್ಕಿ ಅಂದ್ರೆ ಲಕ್ಕಿ ಕೈಯೇ ಜಾನಿಕೆ, ಇಂಥರ ಉದ್ದೇಶ ತಿಳ್ಕೊಂಡೇನು, ಮಂದಮತಿ ಸ್ವರೂಪದ ಅಜ್ಞಾನ ಇವರನ್ನು ತಿಳಿದುಕೊಂಡು ಲಕ್ಕಿ ಕೈಯೇ ಜಾನಿಕೆ ತಿಳ್ಕೊಂಡು. ಮೈ ಭಾಷಾ ಗ್ರಂಥಕ್ಕೂ ಕರ್ತಾ ಹೂँ, ನಾನು ಭಾಷಾ ಗ್ರಂಥವನ್ನು ಮಾಡಿರುತ್ತೇನೆ, ಈ ಭಾಷಾ ಗ್ರಂಥವನ್ನು ಮಾಡಿ ಕರ್ತಾ ಹೂँ. ಮೈ ಭಾಷಾ ಗ್ರಂಥಕ್ಕೂ ನಾನು ಭಾಷಾ ಗ್ರಂಥವನ್ನು ಮಾಡುತ್ತೇನೆ. ಯಾರು ಪಂಡಿತ್ ಪಿತಾಮಹ ಹೇಳಕತ್ತಾರ, ಯಾರು ಹೇಳಕತ್ತಾರ? ನಿಶ್ಚಲದಾಸರು ನಾ ಭಾಷಾ ಗ್ರಂಥವನ್ನು ಮಾಡಿರುತ್ತೇನೆ ಅಂತಂದು ಹಿಂಗೆ ಹೇಳ್ಯಾರ ಅಂತ ಇವ್ರು ಹೇಳಕತ್ತಾರ. ಅವ್ರ ಮಾತು ಪಂಡಿತ್ ಪಿತಾಮಹ ಹೇಳಕತ್ತಾರ, ಹಿಂಗೆ ಅಂದಾರ ಅವರು. ಮೈ ಭಾಷಾ ಗ್ರಂಥಕ್ಕೂ ಕರ್ತಾ ಹೂँ ಅಂದ್ರೆ ಏನು, ಯಾರು ನಾ ಭಾಷಾ ಗ್ರಂಥವನ್ನು ರಚನೆ ಮಾಡುತ್ತೇನೆ ಅಂತ ನಿಶ್ಚಲದಾಸರು ಹೇಳಿದ್ದಾರೆ ಅಂತ ಪಂಡಿತ್ ಪಿತಾಮಹ ಹೇಳಕತ್ತಾರ ಅಷ್ಟೇ. ಅವ್ರು ಹಿಂಗೆ ಹೇಳ್ಯಾರ, ಮೈ ಭಾಷಾ ಗ್ರಂಥಕ್ಕೂ ಕರ್ತಾ ಹೂँ. ಮತ್ತೆ ಟಿಪ್ಪಣ್ಯಾಗ ಬಂದದಂತ ತಿಳ್ಕೊಂಡು ಮತ್ತೆ ಪಂಡಿತ್ ಪಿತಾಮಹ ಅಂತ ತಿಳ್ಕೊಬೇಡ್ರಿ. ಮತ್ತೆ ಅವ್ರು ಹಿಂಗೆ ಅಂದಾರಂತ ಅವ್ರ ಮಾತು ಇವ್ರು ಹೇಳಕತ್ತಾರ, ಅಭಿಪ್ರಾಯವನ್ನೇ ಆಗುತ್ತೆ. ಮೈ ಭಾಷಾ ಗ್ರಂಥ ಕರ್ತಾವ ಇಸು ಕಥನ ಕರಿ ಹಿಂಗೆ ಹೇಳೋದ್ರಿಂದ ಸಂಸ್ಕೃತ ವಿಷಯ ಅಲ್ಪಮತಿವಾಲ ಅವ್ರ ಸ್ವರೂಪಕ ಅಜ್ಞಾನಿ, ಯಾ ಭಾಷಾ ಗ್ರಂಥಕ್ಕೆ ಅಧಿಕಾರಿ ಕಯ. ಅಧಿಕಾರಿ ಲಕ್ಷಣ ಹೇಳಿದರು, ಭಾಷಾ ಗ್ರಂಥದ ಅಧಿಕಾರಿ ಲಕ್ಷಣ. ಮತ್ತು ಈ ಭಾಷಾ ಗ್ರಂಥಕ್ಕೆ ಅಧಿಕಾರಿ ಯಾರಪ್ಪ ಅಂದ್ರೆ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಮಂದಮತಿ ಇರಬೇಕು, ಸ್ವರೂಪದ ಅಜ್ಞಾನ ಇರಬೇಕು. ಅಂಥ ವ್ಯಕ್ತಿನೇ, ಅಂಥ ಅಧಿಕಾರಿನೇ ಈ ಭಾಷಾ ಗ್ರಂಥಕ್ಕೆ ಯೋಗ್ಯ ಅಂತ ಹೇಳಿದ್ರು. ಇದನ್ನ ಲಕ್ಷಣ ಪದಕೃತಿ ಬಿಡಿಸ್ತಾರೆ ಅವರು. ಭಾಷಾ ಗ್ರಂಥಕ್ಕೆ ಅಧಿಕಾರಿ ಖಯ. ಯಹ ಲಕ್ಷಣ ಕಿ ಯಹ ಪರೀಕ್ಷಾ ಹೈ. ಈ ಲಕ್ಷಣ ಒಂದು ಭಾಷಾ ಗ್ರಂಥದ ಅಧಿಕಾರಿಯ ಲಕ್ಷಣವನ್ನು ಮಾಡಿದರು. ಆ ಲಕ್ಷಣ ಯೋಗ್ಯದನೋ ಅಯೋಗ್ಯದನೋ ಅನ್ನೋದನ್ನು ಅವರು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಪರೀಕ್ಷೆ ಅಂದ್ರೆ ಏನು? ದೃಷ್ಟ ಅವಲೋಕನಂ ಪರೀಕ್ಷೆ. ಯೋಗ್ಯದನೋ ಏನು ಅಯೋಗ್ಯದನೋ, ಇವ್ರು ಹೇಳಿದ ಲಕ್ಷಣ ಇದು ಸರಿ ಅದನೋ ಏನು ತಪ್ಪು ಅದನೋ ಅನ್ನೋದನ್ನು ಪರೀಕ್ಷೆ ಮಾಡ್ತಾ ಇದ್ರು. ದೃಷ್ಟ ಅದೃಷ್ಟ ಅವಲೋಕನಂ ಪರೀಕ್ಷಾ. ಪದಕೃತಿ ಪರೀಕ್ಷೆ ಎರಡು ಅರ್ಥ ಒಂದೇ ರೀ, ಸ್ವಲ್ಪ ವ್ಯತ್ಯಾಸ. ಪರ್ಯಾಯ ಪದಗಳು ಅಂತೀವಲ್ಲ ಆ ಥರ. ಪದಕೃತಿಯನ್ನು ಬೇರೆ ಅಲ್ಲ, ಈ ಪರೀಕ್ಷೆ ಅನ್ನೋದೇನು ಬೇರೆ ಅಲ್ಲ, ಸ್ವಲ್ಪ ವ್ಯತ್ಯಾಸ. ಈ ನೋಡ್ರಿ ಒಂದೊಂದು ಹಿಡಿದು ಹೇಳ್ತಾನ. भाषा और संस्कृत दोनों विषय अल्पमति वाले और अज्ञानी तो अनेक पामर और विषयी जीव है. ಭಾಷಾ ಗ್ರಂಥದಲ್ಲಿನ ಅಲ್ಪಮತಿ,
ಆ ನಂತರ ಸಂಸ್ಕೃತ ಮತ್ತು ಭಾಷಾ ಗ್ರಂಥದಾಗ ಬುದ್ಧಿ ಇಲ್ಲ ಅಂದ್ಮ್ಯಾಗ ಸಂಸ್ಕೃತ ಗ್ರಂಥ ಮುಗ್ದ ಹೋಯ್ತದು. ಎರಡೂ ಭಾಷೆಯಲ್ಲಿ, ಭಾಷೆ ಮತ್ತು ಸಂಸ್ಕೃತ ಇವೆರಡರಲ್ಲಿನೂ ಕೂಡ ಅಲ್ಪಮತಿ ಅದು. ಭಾಷಾ ಗ್ರಂಥ ಅಧ್ಯಯನ ಮಾಡುವಲ್ಲಿನೂ ಯೋಗ್ಯತೆ ಇಲ್ಲ, ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡೋ ಮೊದಲೇ ಯೋಗ್ಯತೆ ಇಲ್ಲವೇ ಇಲ್ಲ. ಅಂತ ಅಜ್ಞಾನಿತೋ ಅನೇಕ ಪಾಮರ ವಿಷಯ ಜೀವ ಹೇ. ಪಾಮರ ಪುರುಷರು ಅದಾರ, ವಿಷಯಿ ಪುರುಷರು ಅದಾರ, ಎರಡಕ್ಕೂ ಯೋಗ್ಯ ಇಲ್ಲ ಅವರು. ಈ ಕಡೆ ಭಾಷಾ ಗ್ರಂಥ ಅಧ್ಯಯನ ಮಾಡೋಕ್ಕೂ ಯೋಗ್ಯತೆ ಇಲ್ಲ ಬುದ್ಧಿಯೊಳಗೆ, ಈ ಕಡೆ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡೋಕ್ಕೂ ಯೋಗ್ಯತೆ ಅವರಲ್ಲಿ ಬುದ್ಧಿಯೊಳಗೆ ಇಲ್ಲವೇ ಇಲ್ಲ. ಏನು ಪಾಮರ ಅವ್ರ ವಿಷಯ ಜೀವ ಹೇ. ಪಾಮರ ಅಂತದಕ್ಕಂತಾರ ಶಾಸ್ತ್ರ ಸಂಸ್ಕಾರ ರಹಿತತ್ವೇ ಸತ್ ಐಕ ಭೋಗ ಪಾಮ. ಒಟ್ಟ ಶಾಸ್ತ್ರ ಸಂಸ್ಕಾರ ಸ್ವಲ್ಪನೂ ಇಲ್ಲ, ಶಾಸ್ತ್ರ ಸಂಸ್ಕಾರ ಇಲ್ಲ, ಅತಿ ಭೋಗದ ಅಪೇಕ್ಷೆ ಉಳ್ಳವನು ಅವನಿಗೆ ಪಾಮರ ಅಂತ. ಪಾಮರ ವಿಷಯ ಅಂದ್ರೆ ಯಾವಾಗಲೂ ಸದಾ ಬಹಿರ್ಮುಖವಾಗಿ ಬಾಹ್ಯ ವಿಷಯದೊಳಗನೆ ಅವನು ಲೋಲುಪ್ತನಾಗಿರ್ತಾನಲ್ಲ, ಅವನಿಗೆ ವಿಷಯಿ ಅಂತ ಕರೀತಾನೆ. ವಿಷಯ ಜೀವ ಹೈ. ಅನೇಕ ಜೀವಿಗಳದಾರ, ಇಂಥವ್ರು ಭಾಳ ಮಂದಿ ಅದರ ಇಲ್ವ? ಈ ಹುಬ್ಬಳ್ಳಿಯಾಗ ಇಷ್ಟೇ ಮಂದಿ ಅದಾರೆ ಜನಸಂಖ್ಯೆ ಎಷ್ಟು ಲೆಕ್ಕ? ಇದು ಹುಬ್ಬಳ್ಳಿ ಮಂದಿ ಸಾಲ ಇವ್ರು ಯಾರ ಹೊರಗಿನ ಬಂದರೆ ಭಾಳ ಮಂದಿ ಅದಾರ ಇವ್ರು, ಹೌದಿಲ್ಲ? ಇಲ್ಲಿ ಲೋಕಲ್ ಕಡಿಮೆ ಅದ, ಬಂದರೆ ಜಾಸ್ತಿ ಅದಾರ. ಅನ್ನ ಭಾಳ ಮಂದಿ ಅದ್ರ ಅಂತ ಹೇಳಕೈತಾರ, ನಾ ಹೇಳಕೈತಿಲ್ಲ, ಅವ್ರು ಹೇಳಕೈತಾರ. ಪಾಮರ ವಿಷಯ ಅನೇಕ ಜೀವ ಹೇ, ಅನೇಕ ಮಂದಿ ಅದರ. ವೇ ಮೂರ್ಖ ಹೋನೇತೆ ಆಪ್ಕೋ ಅಜ್ಞಾನಿ ಮಾನ್ತೇ ನಹಿ. ಅವರಿಗೆ ನೀವು ಪಾಮರ ವಿಷಯ ಜೀವಿಗಳು ಅದರಲ್ಲ, ಹೊರಗೆ ಹೋಗಿ ನೀವು ಅವ್ರಿಗೆ ಹೋಗಿ ನೀವು ಶಾಸ್ತ್ರ ಕಲ್ತು ಹೋಗಿ ಅಂತ ತಿಳ್ಕೊಂಡು ಅಜ್ಞಾನಿ ಅಂತ ಅನ್ರಿ, ಯಾಕ್ರಿ ಹೆಂಗೆ ಕಾಣ್ತೀನಂತ ನಾವು. ಇನ್ನ ಶಾಸ್ತ್ರ ಕಲ್ತರಿಗೆ ಅನ್ರಿ ಒಪ್ತಾರ, ಅವ್ರು ಸ್ವೀಕಾರ ಮಾಡ್ತಾರ. ಶಾಸ್ತ್ರ ಅಧ್ಯಯನ ಮಾಡ್ತಿರ್ತಾರಲ್ಲ, ಅಜ್ಞಾನಿ ಅಂದ್ರೆ ಮಾತು ಕರೇನೇ ಅದ ರೀ, ನಾ ಇದ್ದದ್ದನ್ನ ಅದ ನೀವು ಅನ್ನೋದಕ್ಕೆ ಸ್ವೀಕಾರ ಮಾಡ್ತಾರ. ಶಾಸ್ತ್ರ ಕಲ್ತಾರ ಒಂದಿಟ್ಟು ಅಜ್ಞಾನಿ ಅಂದ್ರೆ ಏನಾರು ಒಂದು ಅದು ಅರ್ಥ ತಿಳ್ಕೊಂಡಿರ್ತಾರಲ್ಲ, ಅಜ್ಞಾನ ಪದಕ್ಕೆ ಅರ್ಥ ಗೊತ್ತಿರ್ತದೆ, ಸ್ವೀಕಾರ ಮಾಡ್ತಾರ. ನಾವು ಇದ್ದದ್ದು ಕರೆ, ಅವ್ರು ಅನ್ನೋದು ಕರೆ, ಸತ್ಯ ಮಾತದು. ಅದೇ ಹೊರಗಿನವ್ರಿಗೆ ಏನ್ರ ನೋಡೋಣ, ಈ ಕಡೆ ಸ್ವಲ್ಪ ಸಂಸ್ಕಾರ ಇಲ್ಲದಂಥವ್ರು ಪಾಮರ ವಿಷಯ ಜೀವಿಗಳು ಅನೇಕ ಅದರಲ್ಲ, ಅವ್ರಿಗೆ ಹೋಗಿ ಅಜ್ಞಾನಿ ಬಾ ಅಂದ್ರೆ ಯಾಕ್ರಿ ಹೆಂಗೆ ಕಾಣ್ತೀನಿ ನಿಮ್ಮ ಕಣ್ಣಿಗೆ ಅಂತೀನಿ. ಅಲ್ಲ ನೀವೇನು ತಪ್ಪು ಹೇಳಿರೇನು? ತಪ್ಪು ಹೇಳಿಲ್ಲ, ಕರೆ 100ಕ್ಕೆ 100 ಸತ್ಯ ಮಾತದ, ಸತ್ಯ. ಆದ್ರೆ ಅದನ್ನ ಸ್ವೀಕಾರ ಮಾಡಲ್ಲ. ಯಾಕ? ನಾ ಜ್ಞಾನಿ ಅಂತ ತಿಳ್ಕೊಂಡ ನಾವ ಮೂರ್ಖ ಹೇ ಅಂತ. ಮನುಷ್ಯ ಮೂರ್ಖ ಅದ. ಯಾಕೆ? ಅಜ್ಞಾನಿ ಇದ್ರು ಕೂಡ ಏನಂತ ತಿಳ್ಕೊಂಡನ? ಜ್ಞಾನಿ ಅಂತ ತಿಳ್ಕೊಂಡನ. ಅದಕ್ಕೆ ಅಜ್ಞಾನಿ ಅಲ್ಲವೇ ಜೀವನಿ ನೀನು ಸುಜ್ಞಾನಿ ಎಂದು ನುಡಿವರೆ. ಚೈತನ್ಯ ರೂಪನಾಗಿರುವುದು ಜಡಪಂಚಭೂತ ದೇಹವಿದ ನೀನೆಂಬೆ ಪೂತ ನಿರ್ಮಲ ನೇತತ್ವಮಯನಾಗಿ ಸೂತಕಾದಿ ಬಿಡಿದಿರ್ಪೆ. ಅಜ್ಞಾನಿ ಅಲ್ಲವೇ ನೀನು ಜೀವನಿ ಸುಜ್ಞಾನಿ ಎಂದು ನುಡಿ. ಅವ್ರು ಅದಕ್ಕೆ ಅಂದಾರ ಅವನು, ನಿನಗೆ ಅಜ್ಞಾನಿ ಅಲ್ಲದೇನು ಜ್ಞಾನಿ ಅಂತ ಕರಿಬೇಕಾ? ಮತ್ತೆ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಹೆಂಗಾತ? ತ್ರಾಸಾಗುತ್ತೆ. ಅದಕ್ಕೆ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಮುಂದೆ ನೀವೇ ತಿಳ್ಕೋರು. ಇದ್ದಕ್ಕಿದ್ದಂಗೆ ಹೇಳಿದ್ರೆ ತ್ರಾಸಾಗುತ್ತೆ ಯಾರಿಗಾದ್ರೂ ಕೂಡ. ಅದಕ್ಕೆ ಅವ್ರಂತಾರ, ಅಲ್ಲ ಮತ್ತು ನಿನಗೆ ಏನು ನಾ ಶಾಣೆ ಅಂತ ಕರಿಬೇಕೇ ನಿನಗಂತಾರ? ಶಾಣೆ ಅಂತ ಕರಿಬೇಕಾ? ಅಲ್ಲ, ನೀನು ಚೈತನ್ಯ ರೂಪನಾಗಿರೋದು ಜಡಪಂಚಭೂತ ದೇಹವಿದ ನೀನೆಂಬೆ. ನೀನು ಚೈತನ್ಯ, ಶುದ್ಧ ಚೈತನ್ಯ ರೂಪ ಇದ್ದೀವಿ. ಚೈತನ್ಯ ರೂಪ ಇದ್ರು ಕೂಡ ಈ ದೇಹಕ್ಕೆ ನಾನಂತ ತಿಳ್ಕೊಂಡು ಜಡವಾದಂಥ ದೇಹ ಇದು. ಜಡವಾದಂಥ ದೇಹಕ್ಕೆ ನಾನಂತ ತಿಳ್ಕೊಂಡ್ರೆ ಮತ್ತೆ ಹಿಂಗೆ ಶಾಣೆ ಅಂತ ಕರಿಬೇಕೇನೋ ಅಂತಾರ. ಶಾಣೆ ಅಂತ ಅಲ್ಲ, ಅಂತರಿಗೆ ಹೋಗಿ ನೀವು ಅಜ್ಞಾನಿ ಅಂದ್ರ ಅವರು ಇದು ಮಾಡ. ಅದಕ್ಕೆ ಅವ್ರಂತಾರೆ ಮೂರ್ಖವನೈತೆ ಆಪ್ಕೋ ಅಜ್ಞಾನಿ ಮಾನ್ತೇ ನಹಿ ಕಿಂತು ಜ್ಞಾನಿ ಮಾನ್ತೇ ಹೇ. ಅವರು ಜ್ಞಾನಿ ಅಂತ ಒಪ್ತಾರ, ನಾ ಏನು ದಡ್ಡ ಇದ್ದೀನಿ ಅನ್ನಂತಾರ. ಯಾಕ್ರೆ ನನಗೆ ಯಾಕೆ ಹಂಗೆ ಅನ್ನಕತ್ತೀರಿ ಅಂತಾರ. ಯಾತೆ ಜಿಜ್ಞಾಸಕ್ಕೆ ಅಭಾವತೆ. ಮತ್ತೆ ಅವ ಅಜ್ಞಾನಿ ಇದ್ರು ಕೂಡ ನಾನು ಆ ಜ್ಞಾನಿ ಅಂತ ತಿಳ್ಕೊಂಡ್ಮ್ಯಾಗ ಅವನಿಗೆ ತಿಳ್ಕೊಬೇಕಂತ ಇಚ್ಛೆ ಇರ್ತದೆ ಯಾರಿಗೆ? ಯಾರು ಅಜ್ಞಾನಿ ಅಂತಂದು ಸ್ವೀಕಾರ ಮಾಡಿನ ಅಜ್ಞಾನ ಕಳ್ಕೊಬೇಕಪ್ಪ, ಹೋಗ್ಬೇಕು ಗುರುಗಳ ಬಲ್ಲಿ ಜ್ಞಾನ ಪಡ್ಕೋಬೇಕು, ಅಜ್ಞಾನ ಕಳ್ಕೊಬೇಕಂತ ಬರ್ತಾರ. ನಾನೇ ಜ್ಞಾನಿ ಇದ್ದೀನಿ ಅಂದ್ರೆ ಯಾರ ಬಲ್ಲಿ ಹೋಗ್ತಾನ ಕಲಿಯಕ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕಂತಾರೆ ಜಿಜ್ಞಾಸಕ್ಕೆ ಅಭಾವತೆ. ಮೂರ್ಖ ಅದನ ಮನುಷ್ಯ. ಅಜ್ಞಾನಿ ಇದ್ರು ಕೂಡ ನಾ ಜ್ಞಾನಿ ಅಂತಂದು ಒಪ್ಕೊಂಡು ಬಿಟ್ಟಾನ ಮೂರ್ಖ ಮನುಷ್ಯ. ಅವನಲ್ಲಿ ಜಿಜ್ಞಾಸದ ಅಭಾವದ ತಿಳ್ಕೊಬೇಕನ್ನೋ ಇಚ್ಛೆ ಬರುವುದಿಲ್ಲ ಅವನಿಗೆ. ತಿಳ್ಕೊಬೇಕನ್ನೋ ಇಚ್ಛೆ ಬಂದಿಲ್ಲ ಅಂದಮೇಲೆ ಆ ಗ್ರಂಥದ ಪ್ರವೃತ್ತಿ ಆಗ್ತಾರನು? ಇಲ್ಲವೇ ಇಲ್ಲ. ಅಭಾವತೆ ವಿವಾಹ ವಿಷಯ ಅನಧಿಕಾರಿ ಷಂಡ ಪುರುಷಕಿ ನ್ಯಾಹಿ ವೇ ಗ್ರಂಥ ವಿಷಯ ಅಧಿಕಾರಿ ನೈ. ಈಗ ಉದಾಹರಣೆ ಕೊಡ್ತಾರೆ, ಲೌಕಿಕವಾದಂಥ ಒಂದು ಉದಾಹರಣೆ ಕೊಡ್ತಾರ ಅವರು. ಅವ ಹೆಂಗದನ್ನು ಜಿಜ್ಞಾಸಕ್ಕೆ ಅಭಾವತೆ, ಅವನಲ್ಲಿ ಇಚ್ಛೆನೇ ಇಲ್ಲ, ಜಿಜ್ಞಾಸನೇ ಇಲ್ಲ. ಜಿಜ್ಞಾಸ ಇಲ್ಲದೆ ಇರೋದ್ರಿಂದ ಅವ ಈ ಗ್ರಂಥಕ್ಕೆ ಅಧಿಕಾರಿ ಆಗುವುದನ್ನೇ ಇಲ್ಲ. ಹೆಂಗ? ಲೌಕಿಕವಾದಂಥ ಒಂದು ಉದಾಹರಣೆ ಕೊಡ್ತಾನೆ.
ಗಂಡು ನೋಡಾಕ ಗಂಡು ಮಗನೇ ಕಾಣ್ತಾನೆ, ಪುರುಷನೇ ಕಾಣ್ತಾನೆ ಖರೆ, ಆದ ಪುರುಷತ್ವ ಇಲ್ಲ. ಅಂಥವಾದನ ಯಾರು ಗೊತ್ತಿಲ್ಲ. ಮನೆಯಾಗ ತಾಯಿ ತಂದೆ ಮದುವೆ ವಯಸ್ಸಿಗೆ ಬಂದನ ಮಗ, 25 ವರ್ಷ ನಮ್ಗೆ ಅದೇ ಚಿಂತೆ ಅಲ್ರಿ. 25 ವಯಸ್ಸಿಗೆ ಬಂದಾನ, ನಮಗೇನು ಕಡಿಮೆ ಇಲ್ಲ, ಎಲ್ಲ ಅನುಕೂಲ ಅದ, ಮದುವೆ ಮಾಡಬೇಕು ಅಂತ ನೋಡಕ್ಕೆ ಹೋಗ್ತಾರಿಲ್ಲ. ನಿಮ್ಗೆ ಗೊತ್ತದ, ನೀವೆಲ್ಲ ಅದೇ ಕೆಲಸ ಮಾಡಿಸಿರಿ ಭಾಳ ಮಂದಿಗೆ. ನೋಡಾಕ ಹೋದ ಸಮಯದೊಳಗೆ ಅವೇನಂತಾರ, ಬೇಕಾದಂಥ ಮನೆ ಬೇಕಾದಂಥ ಚಂದ ಹುಡುಗಿ ತೋರಿಸಿದ್ರು ಕೂಡ ನಂಗೆ ವಾಲ್ಯ ಅಂತ. ಏನು ನೌಕರಿ ಮಾಡೋರು ಬೇಕೇನು, ಏನು ನಾನಾ ಥರ ಕೇಳ್ತಾರೆ ನೋಡ್ರಿ. ಅವು ಏನನ್ನಲ್ರಿ, ಯಾಕ ತನ್ನ ತಪ್ಪು ಹೊರಗೆ ತೋರಿಸ್ಬಾರ್ದು ಅಂತ, ಹೊರಗೆ ಯಾರಿಗೆ ಗೊತ್ತಾಗಬಾರ್ದು. ನಾನು ಪುರುಷತ್ವ ಇಲ್ಲದವ, ಪುರುಷ ಇದ್ದೀನಿ ಅನ್ನೋದು ಯಾರಿಗೆ ಗೊತ್ತಾಗಬಾರ್ದು. ಮನೆ ತಾಯಿ ತಂದಿಗೂ ಗೊತ್ತಾಗಬಾರ್ದು, ಸಮಾಜಕ್ಕೂ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡು ಯಾರ ಮುಂದೆ ನಂಗೆ ವಾಲ್ಯ, ಇದು ಒಂದೇ ಉತ್ತರ ಬರ್ತದೆ. ಅವನು ಕರ್ಕೊಂಡು ಹೋಗ್ತಾರೆ, ಬಲಾತ್ಕಾರದಿಂದ ಕರ್ಕೊಂಡು ಹೋಗ್ತಾರೆ. ಅವ್ರು ಬಲಾತ್ಕಾರಕ್ಕೆ ಹೋಗ್ತಾನೆ, ಹೋಗಲ್ಲ ಅಂತಿಲ್ಲ, ನೋಡಕ್ಕೆ ಹೋಗ್ತಾನವ, ನೋಡಕ್ಕೆ ಹೋಗ್ತಾನೆ, ನೋಡಿ ಬರ್ತಾನೆ, ಆಮ್ಯಾಗ ಹೇಳ್ತೇನೆ ಅಂತಾನೆ. ಬಂದ ತಕ್ಷಣ ಅವ್ರು ಫೋನ್ ಮಾಡಿ ಏನಂದ್ರೆ ಅಂದ್ರೆ ಚಲೋ ಹುಡುಗಿ ಮನುಷ್ಯ ಬಂದ ಹುಡುಗ ಅಂದ್ರೆ ಇವ್ ಹೆಂಗಪ್ಪ ಅಂತಂದ್ರೆ ನಂಗೆ ವಾಲ್ಯ. ಎಂತಾರು ಬೇಕು, ಯಾರನ್ನೂ ತೋರಿಸಿದ್ ನೀವು ಸಿನಿಮಾ ಹೀರೋಣ್ಯರು ತಂದು ಮುಂದೆ ನಿಂದಿಸಿದ್ರು ಕೊಡವ ನನಗೆ ವಾಲ್ಯ ಅಂತ. ಕೆಲವ್ರು ಹಿಂಗೆ ಅಂತಾರೆ, ಇನ್ನೊಂದು ಮೋಸ ಮಾಡ್ತಾರೆ. ಏನು ಮೋಸ ಅಂತ ಉದಾಹರಣೆ ನೋಡಿ ಸಮಾಜದಾಗ ಕೇಳ್ತೀವಿ. ಇದು ಸಮಾಜಕ್ಕೆ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡು ಭಾಳ ಮಂದಿ ತೋರಿಸಿ ಇವು ಮತ್ತೆ ಏನಾರು ತಿಳ್ಕೊಂತವ್ ಮಂದಿ ತಿಳ್ಕೊಂಡು ಒಪ್ಕೊಂಡ್ಬಿಡ್ತಾನೆ ರೀ. ಹ್ಞೂ ಅಂತಾನೆ ಒಪ್ಕೊಳ್ತಾನೆ, ಮದುವೆನ ಆಗ್ತಾನೆ. ಮದುವೆ ಆದಮ್ಯಾಗ ಹೆಂಡ್ತಿಗೆ ಗೊತ್ತಾಗ್ತಾ, ಅವನಿಗೆ ಹೇಳ್ತಾನೆ ಹಿಂಗೆ ಅದಂತ. ಮತ್ತೆ ಯಾಕೆ ಮದುವೆ ಮಾಡ್ಕೊಂಡು, ಮಂದಿಗೆ ಗೊತ್ತಾಗಬಾರ್ದು ಅಂತೇಳಿ. ಪುರುಷತ್ವ ಇಲ್ಲದವ ನಾ ಇದ್ದೀನಂತ ಮಂದಿಗೆ ಗೊತ್ತಾಗಬಾರ್ದು ಅಂತ ಹ್ಞೂ ಅಂದಿನ. ಅಂಥವನು ಸಮಾಜದಾಗ ನಾವು ನೋಡಿವ್ರಿ. ಅಂಥವು ಸಮಾಜದಲ್ಲಿ ಸುಮ್ಮನೆ ಜಗಳ ನೋಡು, ನಾನು ಹಿಂಗದ ಅನಿವಾರ್ಯ, ನನ್ನ ತಾಯಿ ತಂದೆ ಊರ್ಲ ಹಾಕ್ಕೊಂತೀನಿ, ಹಂಗೆ ಸಾಯ್ತೀನಿ ಹಿಂಗೆ ಸಾಯ್ತೀನಿ ಅಂದಕ್ಕೆ ಸಲ ಸುಮ್ಮನೆ ಮಾಡ್ಕೊಂಡೀನಿ. ಅದಕ್ಕೆ ನೀ ಏನು ಮಾಡು, ನಾವಿಬ್ಬರು ಜಗಳ ಆಡ್ದಂಗೆ ಮಾಡೋಣ, ಇಬ್ಬರು ಕಚ್ಚಾಡ್ದಂಗೆ ಮಾಡು, ಡೈವರ್ಸ್ ತೊಗೊಂಡು ಮತ್ತೆ ಬೇರೆ ಮಾಡ್ಕೊಂಡು ಹೋಗ್ಬೋದು. ಹಂಗೆ ಮಾಡ್ರಪ್ಪ ಅಂದ್ರೆ ಯಾರ್ಯಾರು ಗೊತ್ತಾಗ್ತದೆ, ಆಕಿಗೆ ಗೊತ್ತು, ಮಾಡ್ಕೊಂಡು ಆಕಿಗೆ ಗೊತ್ತಕ್ರೆ ಆಕೆ ಉಸಿರಂಗಿಲ್ಲ, ಯಾರು ಮುಂದೆ ಹೇಳ್ತಾರೆ, ತನ್ನ ಮರೆ ತಾನೇ ಕಳ್ಕೊಂಡಂಗತ್ತದ ಬೇಡ ಅಂತ ಜಗಳ ಸುಮ್ಮ ಕಾಟಾಚಾರಕ್ಕೆ ಜಗಳ ಆಡ್ದಂಗೆ ಮಾಡ್ತಾವೆ. ತವ್ರ ಮನೆಗೆ ಹೋಗಿ ಕುಂದಿರ್ತಾವೆ, ಆಕೆ ನಾನು ವಾಲ್ಯ ಅಂತ ಆಯ್ಕಂತ, ಇವನು ವಾಲ್ಯ ಅಂತಾನೆ, ಡ್ರೆಸ್ ಕೊಡ್ತಾನೆ, ಆಕೆ ಮತ್ತೆ ಬೇರೆದ ಮದುವೆ ಮಾಡ್ಕೊಂಡು ಹೋಗಿಬಿಡ್ತಾನೆ. ನಾನು ಹೇಳೋದು ಅರ್ಥ ಏನಂದ್ರೆ, ಅವ ಯೋಗ್ಯ ಅದನ್ನು ಮದುವೆ ಮಾಡ್ಕೊಳಕ್ಕೆ ಯೋಗ್ಯ ಅದನೇನು ಇಲ್ಲ. ವಿವಾಹ ವಿಷಯ ಅನಧಿಕಾರಿ ಷಂಡ ಪುರುಷಕ್ಕೆ ನ್ಯಾಯ. ಯಾರು ಪಾಮರ ವಿಷಯ ಜೀವ ಈ ಗ್ರಂಥ ಅಭ್ಯಾಸ ಮಾಡಕ, ಅಭ್ಯಾಸದಲ್ಲಿ ಜಿಜ್ಞಾಸಕ್ಕೆ ಅಭಾವದ. ಪಾಮರ ವಿಷಯ ಜೀವ ಹೆಂಗಂದ್ರೆ ವಿವಾಹ ಮಾಡ್ಕೊಳಕ, ಮದುವೆ ಆಗಕ ಹೆಂಗ ಷಂಡ ಪುರುಷ ಯೋಗ್ಯ ಇಲ್ಲವೋ ಇವನು ಕೂಡ ಯೋಗ್ಯ ಇಲ್ಲ. ಪಾಮರ ವಿಷಯ ಜೀವ ಯೋಗ್ಯ ಇಲ್ಲ ಅಧ್ಯಯನ ಮಾಡಲಿಕ್ಕೆ. ಯಾಕ? ಜಿಜ್ಞಾಸಕ್ಕೆ ಅಭಾವ. ಅಲ್ಲಿ ಪುರುಷತ್ವದ ಅಭಾವ, ಇಲ್ಲಿ ಜಿಜ್ಞಾಸದ ಅಭಾವ. ವೇ ಗ್ರಂಥ ವಿಷಯ ಅಧಿಕಾರಿ ನಹಿ, ಅವ ಈ ಗ್ರಂಥಕ್ಕ ಅಧಿಕಾರಿ ಆಗೋದನ್ನೇ ಇಲ್ಲ. ಇನ್ನೊಂದು ಸಂಸ್ಕೃತ, ಎರಡನೇ ನೋಡಿ, ಒಂದು ಮುಗಿತ್ ನೋಡ್ರಿ ಈಗ. ಎರಡನೇದು ಸಂಸ್ಕೃತ ವಿಷಯ ಅಲ್ಪಮತಿ ವಾಲೆ ತೋ ಕೇಯಿಕ ಭಾಷೆಗೆ ವ್ಯತ್ತ ಜ್ಞಾನಿ ಬಿ ಹೈ. ಸಂಸ್ಕೃತ ಗ್ರಂಥದಲ್ಲಿ ಅಲ್ಪಮತಿ ಅದ, ಯಾವ ವ್ಯಾಕರಣನೂ ಗೊತ್ತಿಲ್ಲ, ಸಂಸ್ಕೃತ ಜ್ಞಾನನೇ ಇಲ್ಲ. ಆದ್ರ ಭಾಷಾ ಗ್ರಂಥವನ್ನು ಅಧ್ಯಯನ ಮಾಡಿ ತತ್ವವನ್ನು ತಿಳ್ಕೊಂಡು ತತ್ವವೆತ್ತ ಆಗ್ಯಾನ, ಜ್ಞಾನಿ ಆಗ್ಯಾನ. ಸಂಸ್ಕೃತ ಕಲ್ತವ್ರಿಗೆ ಜ್ಞಾನ ಆಗ್ತದಂತ ಏನು ನೇಮ ಇಲ್ಲ. ಭಾಳ ಗ್ರಂಥ ಅಭ್ಯಾಸ ಮಾಡಿದವನಿಗೆ ಜ್ಞಾನ ಆಗ್ತದಂತ ಏನು ನೇಮಿಲ್ಲ. ಯಾರ ಅಂತಃಕರಣ ಪರಿಶುದ್ಧ ಅದ, ಯಾರ ಅಂತಃಕರಣ ಯೋಗ್ಯ ಅದ. ನೋಡ್ರಿ, ಭೂಮಿ ಯೋಗ್ಯ ಇತ್ತು ಅಂದ್ರೆ, ಯೋಗ್ಯವಾದಂಥ ಭೂಮಿ ಒಳಗೆ ಬೀಜ ಹಾಕಿದ ತಕ್ಷಣ ನಮ್ಗೆ ಹೆಂಗೆ ಮಳಿಕೆ ಹೊಡಿತದಲ್ಲ, ಹಂಗೆ ಅಂತಃಕರಣ ಪರಿಶುದ್ಧವಾಗಿತ್ತು ಅಂದ್ರೆ ಒಂದೇ ಮಾತು ಸಾಕು, ಸದ್ಗುರುವಿಂದ ಒಂದೇ ಮಾತು. ಯೋಗ್ಯ ಅಧಿಕಾರಿ ಇದ್ದಂದ್ರೆ ಏನು, ತತ್ವಮಸಿ ಶ್ವೇತಕೇತು ಮುಗಿತು, ಒಂದೇ ಮಾತು, ನೀನೇ ಬ್ರಹ್ಮ ಅಂತ ಒಂದು ಮಾತು. ನೋಡ್ರಿ, ಗುರುನಾಥ ರೋಡ್ ಉದಾಹರಣೆ, ಗುರುನಾಥ ರೋಡ್ಗೆ ಇಂಥ ಸ್ಥಿತಿ ಬರ್ಬೇಕಾಯ್ತು, 6ನೇ ಭೂಮಿಕೆ 7ನೇ ಭೂಮಿಕೆ ಸ್ಥಿತಿ ಬರ್ಬೇಕಾಯ್ತು ಅಂದ್ರೆ ಸಿದ್ಧಾರೂಢರು ಎಷ್ಟು ವರ್ಷ ತಗೊಂಡ್ರು? ಒಂದೇ ಮಾತು. ಭಾಳ ಒಂದು 15 ನಿಮಿಷ, ಒಂದು ಅರ್ಧ ಗಂಟೆ ಇರ್ಬೇಕು, ನಮಗೆ ಗೊತ್ತಿಲ್ಲ. ಅವ್ರು ಒಂದು ಒಳಗೆ ಕರ್ಕೊಂಡು ಹೋದ್ರಂತ, ಮುಂದೆ ಎದುರಿಗೆ ಕುಂದಿಸ್ಕೊಂಡ್ರಂತ. ಎಷ್ಟು ತಾಸು ಇಲ್ಲ, ಅರ್ಧ ಗಂಟೆನೇ, ಒಂದೇ ಗಂಟೆನೇ. ನಿಮ್ಗೆ ಹೇಳ್ತೀನಿ, ಜೀವನ ಪರ್ಯಂತರವಾಗಿ ಅಭ್ಯಾಸ ಮಾಡಿ ತಪಸ್ಸು ಮಾಡಿ ಯೋಗ ಮಾಡಿದ್ರೂ ಕೂಡ ಸಿದ್ಧಿ ಆಗಲಾರ್ದಂಥ ಸ್ಥಿತಿ ಅದು, ಇಡೀ ಜೀವನ ಪರ್ಯಂತರವಾಗಿ. ಅದಕ್ಕಾಗಿ ನಿಂತು ಎಲ್ಲವನ್ನು ತ್ಯಾಗ ಮಾಡಿ ಗುರುವಿನ ಮುಖಾಂತರ ಅಭ್ಯಾಸ ಮಾಡಿದ್ರು ಕೂಡ ಆಸನ ಆಗಿಲ್ಲ. ಭಾಳ ಅಂದ್ರೆ ಜ್ಞಾನ ಯಾಕಂದ್ರೆ 4ನೇ ಭೂಮಿಕೆ ಬರ್ತಾನೆ ಅಷ್ಟೇ.
ಭಾಳ ಪ್ರಯತ್ನ ಮಾಡಿದ್ರೆ ಒಂದು 5ನೇ ಭೂಮಿ ಎಲ್ಲ ಬಿಟ್ಟು ಮಠ ಇಲ್ಲ ಗೀತ ಎಲ್ಲ ಶಿಷ್ಯರಿಲ್ಲ ಯಾರಿಲ್ಲಪ್ಪ, ಜ್ಞಾನ ಮಾಡ್ಕೊಂಡು ನಾನು ಇಲ್ಲ ಅಂತಿಲ್ಲ, ಹೋಗಿ ಏಕಾಂತದ ಜೀವನ್ಮುಕ್ತಿ ವಿಲಕ್ಷಣ ಆನಂದಕ್ಕೆ ತತ್ವಜ್ಞಾನ ವಾಸನಾಶಯ ಮನೋನಾಶ ಅಭ್ಯಾಸ ಮಾಡಿದ್ರೆ ಒಂದಿಟ್ಟು 5ನೇ ಭೂಮಿಕದ ಸ್ವಲ್ಪ ಹೋಗ್ಬೋದು ಅಷ್ಟೇ. 5ನೇ ಭೂಮಿಕದ ಈ ಒಮ್ಮೆಗೆ ಎಷ್ಟನೇ ಭೂಮಿಕೆಗೆ ಹೋಯ್ತು? 6ನೇ ಭೂಮಿಕ. ಫಸ್ಟ್ 6ನೇ ಭೂಮಿಕ, 7ನೇ ಭೂಮಿಕ ಅಂದ್ರೆ ಭಾಳ ಅಂದ್ರೆ 7ನೇ ಭೂಮಿಕ ಸ್ಥಿತಿ ಹೋದಾಗ ಒಂದು 21 ದಿವಸ ಇರ್ತಾರ ಅಂತ ಶಾಸ್ತ್ರ ಹೇಳ್ತದೆ ಅಷ್ಟೇ. 6ನೇ ಭೂಮಿಕ ಒಮ್ಮೆಗೆ ಎಷ್ಟು? ನಾ ಹೇಳೋದು ಅರ್ಥ ಏನಂದ್ರ ಅಂತಕ್ಕನ ಯೋಗ್ಯವಾದಂಥ ಅಧಿಕಾರಿ ಇದ್ದಂದ್ರೆ ಸಮಯ ಭಾಳ ಇಲ್ಲ. ನಾವು ಇದನ್ನು ಸ್ವಚ್ಛ ಮಾಡ್ಕೊಳ್ಳೋಕೆ ಇಷ್ಟೆಲ್ಲ ವರ್ಷ ಬೇಕು, ಇಷ್ಟೆಲ್ಲ ಸಾಧನ ಬೇಕು, ಇಷ್ಟೆಲ್ಲ ಗ್ರಂಥಗಳು ಬೇಕು. ಅದಕ್ಕೆ ಅವ್ರಂತಾರ ಸಂಸ್ಕೃತದೊಳಗೆ ಅಲ್ಪಮತಿ ಅದ, ಭಾಷೆ ಗ್ರಂಥ ಭಾಷೆ ಬಲ್ಲವಂತ ಇದ್ದಾನ, ಯೋಗ್ಯ ಜ್ಞಾನೇ ಆಗಿಬಿಟ್ಟಾನ, ಜ್ಞಾನ ಆಗ್ಯದ. ವೇ ಭಾಷಾ ಗ್ರಂಥ ವಿಷಯ ಅಲ್ಪಮತಿ ವಾಲೆ ನಹಿ, ಯಾಕೆ ಭಾಷಾ ಗ್ರಂಥ ಅಧ್ಯಯನ ಮಾಡ್ಯಾನ. ಈ ವಿಚಾರ ಸಾಗರ ಅಲ್ಲ, ಬೇರೆ ಗ್ರಂಥಗಳು ಅದಾವ ಭಾಷಾ ಗ್ರಂಥಗಳು. ಈ ನಿಜಗುಣಶಿಗಳದ್ದು ಪರಮಾನುಭವಬೋಧಿ ಅನುಭವ ಸಾರದ ಜ್ಞಾನ ಪ್ರತಿಪಾದನ ಸ್ಥಳ ಇವೆಲ್ಲ ಅದಾವಲ್ಲ, ಇಂಥ ಭಾಷಾ ಗ್ರಂಥಗಳು ಅಭ್ಯಾಸ ಮಾಡಿ ಜ್ಞಾನ ಮಾಡ್ಕೊಂಡಿದ್ದಾನೆ, ಜ್ಞಾನ ಮಾಡ್ಕೊಂಡಾನು. ಅಂದ್ರೆ ಭಾಷಾ ಗ್ರಂಥದಾಗ ಅಲ್ಪಮತಿ ಇಲ್ಲ ಈ ಒಂದು ಈ ವಿಚಾರ ಸಾಗರಲ್ಲಿ ಬೇರೆ ಗ್ರಂಥ ಅಭ್ಯಾಸ ಮಾಡೇ ನಾವು. ಯಾತೆ ಜಿಜ್ಞಾಸಕ್ಕೆ ಅಭಾವತೆ ಗ್ರಂಥ ವಿಷಯ ಅಧಿಕಾರಿ ನಹಿ ಕಿಂತು ಮುಕ್ತ ಹೇ, ಇವರಲ್ಲಿನೂ ಜಿಜ್ಞಾಸೆ ಇಲ್ಲ. ಪಾಮರ ವಿಷಯ ಬಲ್ಲಿನೂ ಜಿಜ್ಞಾಸೆ ಇಲ್ಲ, ಅವ್ರ ಲೆಕ್ಕ ಬೇರೆ ಆಯಿತು. ಇವರಲ್ಲಿನೂ ಜಿಜ್ಞಾಸೆ ಇಲ್ಲ, ಯಾಕ ಆಲ್ರೆಡಿ ತಿಳ್ಕೊಂಬಿಟ್ರೆ, ತಿಳ್ಕೊಂಡ ಮ್ಯಾಗ ಏನು ಜಿಜ್ಞಾಸೆ ಬಿಡುತ್ತೆ? ಹೊಟ್ಟೆ ಪೂರ ಹೊಟ್ಟೆ ತುಂಬಿದ ಮ್ಯಾಗಿನ ಉಣ್ಬೇಕಂತ ಇರ್ತದೆ? ಇಲ್ಲವೇ ಇಲ್ಲ. ಏನು ತಂದಿಟ್ರು ಒಲ್ಲೆ ಅಂತ ಬರ. ಹಂಗ ಇವ ಕೃತಕೃತ್ಯ ಆಗ್ಯಾನ, ಮುಕ್ತನಾಗ್ಯಾನ, ಜ್ಞಾನಿ ಆಗ್ಯಾನ, ಇವನಲ್ಲಿ ಕೂಡ ತಿಳ್ಕೊಕನ್ನುವ ಜಿಜ್ಞಾಸ ಇರುವುದಿಲ್ಲ. ಅಂದ್ರೆ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ. ಜ್ಞಾನಿ ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ, ಪಾಮರ ವಿಷಯನೂ ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲವೇ ಅಲ್ಲ. ಇನ್ನೊಂದು 3ನೇ ಮಾತು, ಅಜ್ಞಾನಿತೋ ಕೇಹಿಕ್ ಬ್ರಾಕೆಟ್ನ ಕೊಟ್ಟಾರ ಪಾಮರ ವಿಷಯ ಜಿಜ್ಞಾಸು ಅಂತ. ಸೊ ಸಂಸ್ಕೃತಕ್ಕೆ ವ್ಯತ್ತಾ ಬಿ ಹೇ. ಅಜ್ಞಾನಿತೋ ಅಜ್ಞಾನಿಗಳದ ಸ್ವರೂಪದ ಅಜ್ಞಾನ ಏನದ ಅಂತಾರೆ ಯಾರು? ಪಾಮರ ಅದರ ವಿಷಯ ಅದರ ಜಿಜ್ಞಾಸ. ಆದ್ರೆ ಸಂಸ್ಕೃತಕ್ಕೆ ವ್ಯತ್ತಾ ಬಿ ಹೇ, ಸಂಸ್ಕೃತ ಭಾಷೆ ಜ್ಞಾನ ಅದವ್ರಿಗೆ. ಸಂಸ್ಕೃತ ತೀಕ್ಷ್ಣಮತಿ ಅದ, ಬುದ್ಧಿ ಚಾತುರ್ಯತೆ ಅದ. ಸಂಸ್ಕೃತದೊಳಗೆ ಯೋಗ್ಯತೆ ಅದ, ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಯೋಗ್ಯತೆ ಅದ. ಅವ ಪಾಮರ ಇರಲಿ, ಆ ವಿಷಯ ಇರಲಿ, ಅವ ಜಿಜ್ಞಾಸನೇ ಇರಲಿ, ಆದ್ರೆ ಬುದ್ಧಿ ಒಳಗೆ ಯೋಗ್ಯತೆ ಅದ. ಅವು ಮಾಡ್ತಾರೋ ಬಿಡ್ತಾರೋ ಮುಂದಿನ ಪ್ರಶ್ನೆ ಬೇರೆ, ಅದರ ಪ್ರವೃತ್ತಿ ಆಗ್ತಾರೋ ಬಿಡ್ತಾರೋ ಅದು ಮುಂದಿನ ಪ್ರಶ್ನೆ ಬೇರೆ. ಅವ್ರು ಏನು ಹಾಕತ್ತೆ, ಪಾಮರನ್ನು ತೊಗೊಂಡಾರ, ವಿಷಯನೂ ತೊಗೊಂಡು, ಜಿಜ್ಞಾಸದೇನು ಪ್ರಾಬ್ಲಮ್ ಇಲ್ಲಿ. ಪಾಮರ ವಿಷಯದ ಸಂಶಯ ಬರ್ಬೋದು ನಿಮಗೆ, ಪಾಮರ ವಿಷಯದ ಸಂಶಯ ಬರ್ತದೆ. ಅಲ್ರಿ ಅವ ನಾ ಧ್ಯಾನ ಜಿಜ್ಞಾಸೆ ಇಲ್ಲ ಅಂತ ಹೇಳಿದ್ರೆ ನಾವು ಎದ್ರಾಗೂ ಹೋಗಲ್ಲ, ಸಂಸ್ಕೃತ ಹೋಗಲ್ಲ. ಅದು ನಾವು ಇಲ್ಲಿ ಬೇಕಾಗಿಲ್ಲ. ನಮಗೇನು ಬೇಕಾದ ಸಂಸ್ಕೃತವನ್ನು ತಿಳ್ಕೊಳ್ಳಲಿಕ್ಕೆ ಬುದ್ಧಿ ಅದ. ಅವನು ಪಾಮರ ಇರೋಲ್ಲಕ್ಕ ಬುದ್ಧಿ ಅದಲ್ಲ, ಚಾಣಕ್ಯ ಅದ. ನಾವು ಯೋಗ್ಯತೆ ಅದ, ತೀಕ್ಷ್ಣಮತಿ ಅದ ಅವನಿಗೆ. ಸಂಸ್ಕೃತ ಅಧ್ಯಯನ ಮಾಡಲಿ ಯೋಗ್ಯತೆ ಅದ ಅವನಿಗೆ. ಅವ ನೋಡ್ರಿ, ಪುರುಷತ್ವದ ಮದುವೆ ಮಾಡ್ಕೊಳ್ಳೋದು ಬಿಡೋದು ಅವನ ಕಡೆ ಬಿಟ್ಟು ಸನ್ಯಾಸಿನ ಆಗ್ಬೋದು. ಮಾತು ಹೇಳ್ದಾನೆ ಪುರುಷತ್ವ ಇದ್ರೆ ಎಲ್ಲರೂ ಮದುವೆ ಮಾಡ್ಕೋಬೇಕಂತ ನೇಮ್ ಅದ ಇಲ್ಲ, ಮಾಡ್ಕೋಬೋದು ಬಿಡೋದು ಅವನ ಕಡೆ ಬಿಟ್ಟದ್ದು. ಹಂಗೆ ಪಾಮರ ಅವ ಪ್ರವೃತ್ತಿ ಆಗ್ಬೋದು ಬಿಡ್ಬೋದು, ಅವನ ಕಡೆ ಬಿಟ್ಟು ವಿಷಯ ಪ್ರವೃತ್ತಿ ಆಗ್ಬೋದು ಬಿಡೋದು. ಆದ್ರೆ ಬುದ್ಧಿಯೊಳಗ ಶಕ್ತಿ ಅದ ಇಲ್ಲೋ, ಅದಕ್ಕೆ ಪಾಮರ ವಿಷಯವ ಜಿಜ್ಞಾಸ. ಅದಕ್ಕೆ ಬ್ರಾಕೆಟ್ನ ಕೊಟ್ಟರೆ ನಿಮ್ಗೆ ಜಿಜ್ಞಾಸದ ಸಂಶಯ ಬರಲ್ಲ, ಪಾಮರ ವಿಷಯ ಇವು 2 ಮಾತಿನ ಸಂಶಯ ಬರ್ತಿತ್ತು. ಅದು ಹೆಂಗೆ ತೊಗೊಂಡ್ರೆ ಅವ್ರು ಹೆಂಗೆ ಇದ್ದಾಗ ಅಂತ. ಅದಕ್ಕೆ ನಾ ಹೇಳಿದೆ ನಿಮ್ಗೆ ಪಾಮರ ವಿಷಯದ ಬಗ್ಗೆ ಯೋಗ್ಯತೆ ಅದ ಅಂತ ಅವರಲ್ಲಿ. ಅದು ಪ್ರವೃತ್ತಿ ಆಗೋದು ಬಿಡೋದು, ಅದ ಕಡೆ ಬಿಡ ಬುದ್ಧಿಯೊಳಗೆ ತಾಕತ್ತದು. ಅಜ್ಞಾನಿತೋ ಕೇಹಿಕ್ ಸಂಸ್ಕೃತಕ್ಕೆ ವ್ಯತ್ತಾ ಬಿ ಹೇ, ಸಂಸ್ಕೃತ ಭಾಷೆ ಬಲ್ಲಂತ ವದನ. ವೇ ಅಲ್ಪಮತಿ ವಾಲೆ ನಹಿ, ಅವ ಅಲ್ಪಮತಿ ಇಲ್ಲ. ನಾವು ಏನೇನು ಅಲ್ಪಮತಿ ಇರಬೇಕು, ಸಂಸ್ಕೃತ ಗ್ರಂಥದಲ್ಲಿ ಅಧ್ಯಯನ ಮಾಡೋದ್ರಲ್ಲಿ ಅಲ್ಪಮತಿ ಇರ್ಬೇಕು. ಅವ ಸಂಸ್ಕೃತ ಬಲ್ಲವದನವ, ಅವ ಪಾಮರ ಇರಲಿ ವಿಷಯ ಇರಲಿ ಜಿಜ್ಞಾಸೆ ಯಾಕಲ್ಲ, ಅವ ಸಂಸ್ಕೃತ ಬಲ್ಲವದನ, ಭಾಷೆ ಬಲ್ಲಂತವದನ. ಅದಕ್ಕೆ ಅಲ್ಪಮತಿ ವಾಲೇನೆ ಯಾತೆ ಭಾಷಾ ಗ್ರಂಥ ವಿಷಯ ಅಧಿಕಾರಿ ನಹಿ. ಆದ್ದರಿಂದ ಈ ಭಾಷಾ ಗ್ರಂಥದಲ್ಲಿ ಇವ ಅಧಿಕಾರಿ ಅಲ್ಲವೇ ಅಲ್ಲ. ಜ್ಞಾನಿನೂ ಕೂಡ ಅಧಿಕಾರಿ ಅಲ್ಲ. ಸಂಸ್ಕೃತ ಬಲ್ಲಂಥವನು ಕೂಡ ತೀಕ್ಷ್ಣಮತಿ ಉಳ್ಳವನು ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ. ಜ್ಞಾನಿನೂ ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ. ಪಾಮರ ವಿಷಯನೂ ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲವೇ ಅಲ್ಲ. ಅವ ಜ್ಞಾನಿ ಅಂತ ತಿಳ್ಕೊಂಡನ, ಅಜ್ಞಾನಿ ಇದ್ರು ಕೂಡ ಜ್ಞಾನಿ ಅಂತ ತಿಳ್ಕೊಂಡನ. ಜಿಜ್ಞಾಸದ ಅಭಾವ ಅದ, ಹೌದಿಲ್ಲ?
ಅಜ್ಞಾನಿ ಇದ್ರೂ ಕೂಡ ಜ್ಞಾನಿ ಅಂತ ತಿಳ್ಕೊಂಡನಲ್ಲ ಅವನು. ಜಿಜ್ಞಾಸದ ಅಭಾವದ ಪಾಮರ ವಿಷಯಗಳಲ್ಲಿ ಅವನು ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ. ಜ್ಞಾನಿ ಅದನ, ಭಾಷೆ ಬಲ್ಲಂತವದನ, ಭಾಷೆ ಬಲ್ಲಂತವನದನ ಕರೆ, ಸಂಸ್ಕೃತಗ ಅಲ್ಪಮತಿ ಅದ ಕರೆ, ಆದ್ರೆ ಆಲ್ರೆಡಿ ಜ್ಞಾನ ಮಾಡ್ಕೊಂಡ್ಬಿಟ್ಟ. ನಾವು ಜ್ಞಾನ ಮಾಡ್ಕೊಂಡವನಿಗೆ ಗ್ರಂಥ ಬರೋದೇನು ಅವಶ್ಯಕತೆ ಇಲ್ಲ. ಅವರಲ್ಲಿನೂ ಕೂಡ ಜಿಜ್ಞಾಸದ ಅಭಾವ ಅದ, ಜ್ಞಾನಿಗಳಲ್ಲಿನೂ ಜಿಜ್ಞಾಸದ ಅಭಾವ ಅದ. ಅವ್ರಿಗೂ ಕೂಡ ಈ ಗ್ರಂಥದಾಗ ಅಧಿಕಾರಿ ಅಲ್ಲ. ಇನ್ನೊಬ್ಬ ಅದನ್ನ ಸಂಸ್ಕೃತ ಬಲ್ಲಂತವದನ, ತೀಕ್ಷ್ಣಮತಿ ಅದ, ಸಂಸ್ಕೃತವನ್ನು ಅಧ್ಯಯನ ಮಾಡ್ತಕ್ಕಂಥ ತಾಕತ್ತು ಅದ, ಭಾಷೆ ಬಲ್ಲಂತವನ ಅದನ. ಅಂಥವ್ರು ಯಾರು? ಪಾಮರ ಇರ್ಬೋದು, ಅವು ವಿಷಯರೇ ಇರ್ಬೋದು, ಅವು ಜಿಜ್ಞಾಸನೇ ಇರ್ಬೋದು, ಯಾರೇ ಯಾಕಿರವಲ್ಲಕ್ಕ. ಆದ್ರೆ ಭಾಷಾ ಗ್ರಂಥದಲ್ಲಿ ಅಲ್ಪಮತಿ ಇಲ್ಲ, ಅಲ್ಪಮತಿ ಇಲ್ಲ ಅವ್ರದ್ದು. ಬಲ್ಲಂತವ್ರು, ಸಂಸ್ಕೃತ ಬಲ್ಲಂತವ್ರಲ್ಲ, ಅದ್ರಾಗ ಬೇಕಲ್ಲ ಅಲ್ಪಮತಿ. ಸಂಸ್ಕೃತ ಗ್ರಂಥದಾಗ ಅಲ್ಪಮತಿ ಬೇಕು. ಸಂಸ್ಕೃತ ಅವನ ಬುದ್ಧಿ ತೀಕ್ಷ್ಣ ಅದ. ಅವರು ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲವೇ ಅಲ್ಲ. ಯಾತೆ ಉಪರಿ ಕಯಾಜೋ ಲಕ್ಷಣ ಸೋ ನಿರ್ದೋಷ ಹೇ, ಮೇಲೆ ಹೇಳಿದಂಥ ಲಕ್ಷಣ ಅದು ನಿರ್ದೋಷ ಇರುತ್ತದೆ. ಯಾವ ಲಕ್ಷಣ? ಸಂಸ್ಕೃತ ವಿಷಯ ಅಲ್ಪಮತಿ ವಾಲ ಅವ್ರ ಸ್ವರೂಪಕ್ಕೆ ಅಜ್ಞಾನಿ. ಯಾವ ಲಕ್ಷಣ? ಸಂಸ್ಕೃತದಲ್ಲಿ ಅಲ್ಪಮತಿ ಇರಬೇಕು, ಸ್ವರೂಪದ ಅಜ್ಞಾನ ಇರಬೇಕು ಅನ್ನುವ ಈ ಭಾಷಾ ಗ್ರಂಥದ ಅಧಿಕಾರಿಯ ಲಕ್ಷಣ ನಿರ್ದೋಷ ಲಕ್ಷಣ, ಸಲ್ಲಕ್ಷಣ, ಯೋಗ್ಯವಾದಂಥ ಲಕ್ಷಣ ಅಂತ ತಿಳ್ಕೊಂಡು ಪದಕೃತಿಯನ್ನು ಬಿಡಿಸಿದ್ರು. ಸಮಯ ಆಯ್ತಲ್ಲ? ಇದ್ರಾಗ ನಮ್ಗೆ 1 ಗಂಟೆ ಆಯ್ತದ ಮೊಬೈಲ್ನಾಗ. ಮತ್ತೆ ಈಗೇನು ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಅವ್ರು ಭಾಳ ಸುಂದರವಾಗಿ ಮತ್ತೆ ಯದ್ಯಪಿಕಾರನ ಹೇಳಿದಲ್ಲ, ಮೊದಲೇ ಪ್ರಾರಂಭ ಮಾಡ್ಯ ನಾವು ಗ್ರಂಥ ಮುಗಿಯತನ ಬೆನ್ನತ್ತನ. ಅವ್ರಿಗೆ ಸಿದ್ಧಾಂತಿಗೆ ಪ್ರತಿವಾದಿ ಬೆನ್ನತ್ತಿದಾಗ, ಗುರುವಿಗೆ ಶಿಷ್ಯ ಬೆನ್ನತ್ತಿದಾಗ ಇವು ಯದ್ಯಪಿಕಾರ ಬಿಡಂಗಿಲ್ಲ. ಅವು ಆಯ್ತು ಇದು ಬಿಡು, ಸಂಸ್ಕೃತ ಬೇಡ, ಸಂಸ್ಕೃತ ಹಿಂಗಂದ್ರೆ ಕರೆಕ್ಟ್, ನೀವು ಹೇಳಿದ ಮಾತು ಒಪ್ಕೊಂಡು ಈ ಮಾತು. ಮತ್ತೆ ಅವ್ರಿಗೆ ಶಂಕ ಬಂತು, ಏನು ಭಾಷಾ ಗ್ರಂಥಗಳೇನು ಕಡಿಮೆ ಅದಾವನ್ ಜಗತ್ತಿನೊಳಗೆ ಅಂದವ. ಅನೇಕ ಈ ಹಿಂದಿ ಒಳಗೆ ನೀವು ಹಿಂದಿನೇ ಬರೀತಿರಲ್ಲ, ಒಂದೇ ತಗೋರಲ್ಲ. ಹಿಂದಿ ಭಾಷೆದಾಗೇನು ಗ್ರಂಥಗಳೇನು ಕಡಿಮೆ ಅದನ್ನು ಅಭ್ಯಾಸ ಮಾಡಕ್ಕೆ ಮುಮುಕ್ಷಿಗಳಿಗೆ. ಈ ನೀವೇನು ಲಕ್ಷಣ ಮಾಡ್ರಲ್ಲ ಇವರಿಗೆ, ಈ ಲಕ್ಷಣ ಉಳ್ಳಂಥವರಿಗೆ ಅನೇಕ ಆಲ್ರೆಡಿ ಭಾಷಾ ಗ್ರಂಥವ್ರು ನಿಮಕ್ಕಿಂತಲೂ ಮೊದಲು ಜ್ಞಾನಿಗಳು ಬರ್ದಾರ, ಪಂಡಿತರು ಗ್ರಂಥಗಳನ್ನು ಬರ್ದಾರ, ಭಾಷಾ ಗ್ರಂಥ ಬರ್ದಾರ. ಆ ಭಾಷಾ ಗ್ರಂಥದಲ್ಲಿ ಪ್ರವೃತ್ತಿಯಾಗಿ, ಸಂಸ್ಕೃತದಾಗ ಯೋಗ್ಯತೆ ಇಲ್ಲ ಅಂದ್ರೆ ಆ ಭಾಷಾ ಗ್ರಂಥದ ಪ್ರವೃತ್ತಿಯಾಗಿ ಅವ್ರು ಅಭ್ಯಾಸ ಮಾಡ್ತಾರ, ಜ್ಞಾನ ಮಾಡ್ಕೊತಾರ. ಮತ್ತೆ ನಿಮ್ದೊಂದು ಇಲ್ಲದ ಗ್ರಂಥ ಎಷ್ಟರ ಬರೀತೀರಿ ಸಾಕು ಅಂತ ನಾವು ಬರೆಯೋದು ಬೇಡ ಅಂತಾರೆ. ಮತ್ತೆ ಅದಕ್ಕೆ ಅವ್ರೇನು ಸಮಾಧಾನ ಹೇಳ್ತಾರೆ ಅನ್ನೋದು ಮತ್ತೆ ನಾಳಿನ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ನನ್ನ ಸದ್ಗುರುನ ಪಾದಕ್ಕೆ ಅರ್ಪಿಸಿ ಮುಕ್ತ ಮಾಡ್ತೀನಿ. ಹರಿ ಓಂ ತತ್ಸತ್.